ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಇವಿಲ್ ಡೆಡ್ ಬರ್ನ್ ಮೂವಿಯನ್ನ ಬ್ರೇಕ್ ಡೌನ್ ಮಾಡ್ತೀನಿ. ಮೂವಿಯಲ್ಲಿ ಯಾವ ರೀತಿ ಹಿಂದಿನ ಮೂವೀಸ್ಗೆ ಕನೆಕ್ಷನ್ ಇದೆ, ಕೆಲವೊಂದು ಹಿಡನ್ ಡೀಟೇಲ್ಸ್ ಜೊತೆಗೆ ಎಲ್ಲವನ್ನ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನ ಚಾನಲ್ಗೆ ಜಾಯ್ನ್ ಆಗಿ ಮೆಂಬರ್ಸ್ ಆಗಿರೋ ಶ್ವೇತಾ, ಅಕ್ಷಯ್ ರಾಕ್, ಸ್ಕಲ್ ಎಂಐ, ಶ್ರೀಸ್ಕಂದ, ಪ್ರತೀಕ್ ಗೌಡ, ಮಂಜುನಾಥ್ ಸಿದ್ದಪ್ಪ, ನಟರಾಜ್ ಗೌಡ, ಪುಷ್ಪಾ ಕೆ ಮತ್ತೆ ನಿರೂಪ್ ಆದಿನಾಯಕ್ ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಜೋಸೆಫ್ ಅನ್ನೋ ರೈಟರ್ ತನ್ನ ನೆಕ್ಸ್ಟ್ ಬುಕ್ ಬರೆಯೋಕೆ ಇನ್ಸ್ಪಿರೇಷನ್ಗೆ ಅಂತ ತನ್ನ ತಾತ ಬೆಂಜಮಿನ್ ಅವರ ರಿಸರ್ಚ್ ಬಗ್ಗೆ ತಿಳ್ಕೊಂತಾ ಇದ್ದಾನೆ. ಅವರು ರೆಕಾರ್ಡ್ ಮಾಡಿರೋ ಆಡಿಯೋ ಟೇಪ್ ರೆಕಾರ್ಡಿಂಗ್ಸ್ ನ ರೂಪದಲ್ಲಿ ಇದೆ. ಹಾಗಾಗಿ ಟೇಪ್ ರೆಕಾರ್ಡರ್ಗೆ ಹಾಕಿ ತಾತ ಬೆಂಜಮಿನ್ ಏನ್ ರೆಕಾರ್ಡ್ ಮಾಡಿದ್ದಾರೆ ಅಂತ ಕೇಳಿಸ್ಕೊಂತಾ ಇದ್ದಾನೆ. 1981ರ ಇವಿಲ್ ಡೆಡ್ ಮೂವೀಸ್ ಅಲ್ಲಿ ನೋಡಿರೋ ಹಾಗೆ ನಾಟುರಾಮ್ ಡೆಮೊಂಟೋ ಬುಕ್ ಜೊತೆಗೆ ಇದೇ ರೀತಿ ಟೇಪ್ ರೆಕಾರ್ಡರ್ ಕೂಡ ಸಿಕ್ಕಿರುತ್ತೆ ಸ್ನೇಹಿತರೆ. ಹಿಂದಿನ ರೀಕ್ಯಾಪ್ ವಿಡಿಯೋ ಅಲ್ಲೇ ನಾಟುರಾಮ್ ಡೆಮೊಂಟೋ ಬುಕ್ ಬಗ್ಗೆ ಹೇಳಿದ್ದೆ ಸ್ನೇಹಿತರೆ. ಈ ಬುಕ್ ನ ಬುಕ್ ಆಫ್ ದ ಡೆಡ್ ಅಂತಾನು ಕರೀತಾರೆ. ಇಲ್ಲ ನೀವು ಹಳೆ ಇವಿಲ್ ಡೆಡ್ ಮೂವೀಸ್ ನ ನೋಡಿದ್ರೆ ಅದರಲ್ಲಿ ನೆಕ್ರೋನಾಮಿಕನ್ ಎಕ್ಸ್ಮಾರ್ಟಿಸ್ ಅಂತ ಕೂಡ ಈ ಬುಕ್ ನ ಹೆಸರು ಹೇಳ್ತಾರೆ. ನಾಟುರಾಮ್ ಡೆಮೊಂಟೋ ಬುಕ್ ನ 3 ಭಾಗಗಳಿದೆ. ಮೊದಲನೇ ಭಾಗ ಒರಿಜಿನಲ್ ಇವಿಲ್ ಡೆಡ್ ಮೂವೀಸ್ ಅಲ್ಲಿ ತೋರಿಸಿದ್ದಾರೆ. ಎರಡನೇದು 2013ರ ಇವಿಲ್ ಡೆಡ್ ಮೂವಿಯಲ್ಲಿ ಮತ್ತೆ ಮೂರನೇದು ಇವಿಲ್ ಡೆಡ್ ರೈಸ್ ಮೂವಿಯಲ್ಲಿ ತೋರಿಸಿದ್ದಾರೆ. 3 ಕೂಡ ಬೇರೆ ಬೇರೆ ಡಿಮನ್ಸ್ ಗೆ ಸಂಬಂಧಪಟ್ಟಿದ್ದು. ಬುಕ್ ಅಲ್ಲಿ ನಮಗೆ ಗೊತ್ತಿರೋ ಹಾಗೆ ಡಿಮನ್ ನ ಬಗ್ಗೆ ಡೀಟೇಲ್ಸ್ ಮತ್ತೆ ಡಿಮನ್ ನ ಆಹ್ವಾನಿಸೋ ಮಂತ್ರ ಇರುತ್ತೆ. ಅದನ್ನ ಹೇಳ್ತಿದ್ದಂಗೆ ಇಲ್ಲ ಕೇಳಿಸ್ಕೊಂಡ್ರೆ ಸಾಕು, ಆ ಬುಕ್ಗೆ ಸಂಬಂಧಿಸಿದ ಡಿಮನ್ ಬಂದು ಮನುಷ್ಯರನ್ನ ಪೊಸೆಸ್ ಮಾಡ್ಕೊಳ್ಳುತ್ತೆ. ಮತ್ತೆ ಅವರನ್ನ ಕೊಲ್ಲೋದು ಅಷ್ಟೇ ಅಲ್ಲ, ವೈರಸ್ ನ ರೀತಿ ಒಬ್ರಿಂದ ಒಬ್ರಿಗೆ ಹರಡ್ತಾ ಹೋಗುತ್ತೆ. ಮೊದಲನೇ ಬುಕ್ ಅಲ್ಲಿ ಅಂದ್ರೆ 1981ರ ಮೂವೀಸ್ ಅಲ್ಲಿ ಇದ್ದ ನಾಟುರಾಮ್ ಡೆಮೊಂಟೋ ಬುಕ್ ನ ಮೊದಲನೇ ಭಾಗದಲ್ಲಿ ಇರೋ ಮಂತ್ರವನ್ನ ಹೇಳಿದಾಗ ಕ್ಯಾಂಡಾರಿಯನ್ ಡಿಮನ್ ಬರ್ತಿತ್ತು. 2013ರ ಇವಿಲ್ ಡೆಡ್ ಅಲ್ಲಿ ಅಬಾಮಿನೇಷನ್ ಅನ್ನೋ ಡಿಮನ್ ಬಂದಿರುತ್ತೆ. ಇವಿಲ್ ಡೆಡ್ ರೈಸ್ ಅಲ್ಲಿ ಬರೋ ಡಿಮನ್ ನ ಹೆಸರು ಗೊತ್ತಿಲ್ಲ, ಆದ್ರೆ ಡಿಮನ್ ನ ಒಂದು ರೂಪ ಇದೆಯಲ್ಲ ಅದೇ ಇವಿಲ್ ಡೆಡ್ ರೈಸ್ ನ ಕೊನೆಯಲ್ಲಿ ಎಲಿಯ ಬಾಡಿಗೆ ಬೇರೆ ಪೊಸೆಸ್ಡ್ ಆಗಿರೋ ಎಲ್ಲರೂ ಸೇರ್ಕೊಂಡು ಒಂದೇ ದೇಹ 2-3 ತಲೆ ತುಂಬಾನೇ ಕೈಕಾಲುಗಳಿರೋ ಅಂತ ಮಾನ್ಸ್ಟರ್ ನ ರೀತಿ ಆಗಿದ್ದ. ಆ ಡಿಮನ್ ನ ರೂಪದ ಹೆಸರು ಮರಾಡರ್. ಈ ಡಿಮನ್ ಗಳನ್ನ ವಾಪಸ್ ನರಕಕ್ಕೆ ಕಳ್ಸೋಕೆ ಬೇರೆ ಬೇರೆ ದಾರಿಗಳಿದೆ. ಒಂದು ಪೊಸೆಸ್ಡ್ ಆಗಿರೋರ್ನ ಬೆಂಕಿಯಿಂದ ಶುದ್ಧೀಕರಣ ಮಾಡಬೇಕು, ಅಂದ್ರೆ ಸುಟ್ ಹಾಕ್ಬೇಕು, ಇಲ್ಲ ಜೀವಂತವಾಗಿ ಮಣ್ಣಲ್ಲಿ ಊತ್ ಹಾಕ್ಬೇಕು. ಅದು ಆಗಲ್ಲ ಅಂದ್ರೆ ಪೊಸೆಸ್ಡ್ ಆಗಿರೋರ ದೇಹದಿಂದ ತಲೆ ಕೈಕಾಲುಗಳನ್ನ ಕಟ್ ಮಾಡಿ ಸೆಪರೇಟ್ ಮಾಡಬೇಕು. ಆಗ ಡಿಮನ್ ಗೆ ಬಾಡಿ ಇಲ್ದಲೆ ವಾಪಸ್ ಹೋಗುತ್ತೆ. ಅಷ್ಟೇ ಅಲ್ಲ, ಒರಿಜಿನಲ್ ಇವಿಲ್ ಡೆಡ್ ಮೂವೀಸ್ ಅಲ್ಲಿ ಕ್ಯಾಂಡಾರಿಯನ್ ಡ್ಯಾಗರ್ ಅನ್ನೋ ಒಂದು ಚಾಕು ಕೂಡ ಇತ್ತು. ಡಿಮನ್ ನ ನರಕಕ್ಕೆ ಕಳ್ಸೋಕೆ ಆ ವೆಪನ್ ನ ಬಳಸ್ತಾ ಇರ್ತಾರೆ. ಅದರ ಬಗ್ಗೆ ಈ ಮೂವಿಯಲ್ಲೇ ನೋಡ್ತೀವಿ. ಇವಿಲ್ ಡೆಡ್ ರೈಸ್ ಮೂವಿಯಲ್ಲಿ ದೊಡ್ಡ ಸಮಸ್ಯೆ ಹುಟ್ಕೊಂಡಿತ್ತು ಸ್ನೇಹಿತರೆ. ಅದೇನಂದ್ರೆ 1923ರಲ್ಲಿ ಫಾದರ್ ಮಾರ್ಕಸ್ ರೆಕಾರ್ಡ್ ಮಾಡಿದ್ದ ಆಡಿಯೋನ ಬೆತ್ ಪ್ಲೇ ಮಾಡಿ ಕೇಳಿಸ್ಕೊಂಡಾಗ ಅವರು ಹೇಳ್ತಾರೆ ಡಿಮನ್ ನ ವಾಪಸ್ ನರಕಕ್ಕೆ ಕಳ್ಸೋಕೆ ಇರೋ 3 ದಾರಿ ಟ್ರೈ ಮಾಡಿ ಆಯ್ತು, ಯಾವ್ದೂ ವರ್ಕ್ ಆಗ್ಲಿಲ್ಲ, ಡಿಮನ್ ವಾಪಸ್ ಹೋಗ್ತಾನೆ ಇಲ್ಲ ಅಂತ. ಬೆತ್ ಕೊನೆಗೆ ವುಡ್ ಚಿಪ್ಪರ್ ಮಷೀನ್ ಒಳಗೆ ಡಿಮನ್ ಮರಾಡರ್ ನ ತಳ್ಳಿ ಜ್ಯೂಸ್ ಮಾಡಿರ್ತಾಳೆ. ಆಗ್ಲೂ ಡಿಮನ್ ವಾಪಸ್ ನರಕಕ್ಕೆ ಹೋಗಲ್ಲ, ಕಾಯ್ಕೊಂಡಿದ್ದು ಜೆಸಿಕಾಳನ್ನ ಪೊಸೆಸ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಇವಿಲ್ ಡೆಡ್ ರೈಸ್ ಅಲ್ಲಿ ಬಂದಿರೋ ಡಿಮನ್ ತುಂಬಾನೇ ಶಕ್ತಿಶಾಲಿ. ಅದನ್ನ ವಾಪಸ್ ನರಕಕ್ಕೆ ಕಳ್ಸೋಕೆ ಒಂದೇ ದಾರಿ ಉಳಿದಿರೋದು, ಅದು ಕ್ಯಾಂಡಾರಿಯನ್ ಡ್ಯಾಗರ್. ನೋಡೋಣ ಈ ಮೂವಿಯಲ್ಲಿ ಏನ್ ಮಾಡ್ತಾರೆ ಆ ಡಿಮನ್ ನ ಸೋಲ್ಸೋಕೆ. ಜೋಸೆಫ್ ನ ತಾತ ಬೆಂಜಮಿನ್ ಬದುಕಿದ್ದಾಗ ಪ್ರಾಚೀನ ಇತಿಹಾಸದ ಪ್ರೊಫೆಸರ್ ಆಗಿದ್ರು. ಅಷ್ಟೇ ಅಲ್ಲ, ದ ಸರ್ಕಲ್ ಆಫ್ ದ ವೈಸ್ ಮೆನ್ ಅನ್ನೋ ಕಲ್ಟ್ ಜೊತೆ ಸೇರಿದ್ರು. ಜ್ಞಾನಿಗಳ ಗುಂಪು ಅಂತ ಒಂದು ಸಣ್ಣ ಗುಂಪು, ನಾಟುರಾಮ್ ಡೆಮೊಂಟೋ ಬುಕ್ ನ ಅಭಿಮಾನಿಗಳ ಬಳಗ. ಯಾಕಂದ್ರೆ ಈ ಕಲ್ಟ್ ಅವರು ಸೀಕ್ರೆಟ್ ಆಗಿ ನಾಟುರಾಮ್ ಡೆಮೊಂಟೋ ಬುಕ್ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾರೆ. ಬೆಂಜಮಿನ್ ಅವರು ಬೇಡ ಅಂದ್ರು ಈ ಕಲ್ಟ್ ಅಲ್ಲಿ ಇದ್ದ ಬೇರೆ ಮೆಂಬರ್ಸ್ ಡಿಮನ್ ನ ಆಹ್ವಾನಿಸೋ ಮಂತ್ರವನ್ನ ಓದಿರ್ತಾರೆ. ಜ್ಞಾನಿಗಳ ಬಳಗ ಅಂತ ಹೆಸರಿಡ್ಕೊಂಡು ಅಜ್ಞಾನಿಗಳ ಕೆಲಸ ಮಾಡಿರ್ತಾರೆ. ಆಮೇಲೆ ಏನಾಗಿರುತ್ತೆ ಅಂತ ನಿಮಗೆ ಗೊತ್ತೇ ಇದೆ. ಡಿಮನ್ ಬಂದು ಒಬ್ರಾದ್ಮೇಲೆ ಒಬ್ರನ್ನ ಪೊಸೆಸ್ ಮಾಡ್ಕೊಂಡು ಕೊಲ್ಲೋಕೆ ಶುರು ಮಾಡಿರುತ್ತೆ. ಆದ್ರೆ ಹೇಗೋ ಬೆಂಜಮಿನ್ ಮತ್ತೆ ಬದುಕುಳಿದಿರೋ ಕಲ್ಟ್ ಮೆಂಬರ್ಸ್ ಗೆ ಡಿಮನ್ ನ ತಡೆಯೋ ಒಂದು ವೆಪನ್ ಸಿಕ್ಕಿದ್ರಿಂದ ಬಚಾವ್ ಆಗಿರ್ತಾರೆ. ಆ ವೆಪನ್ ನ ಇವತ್ತಿಗೂ ರಕ್ಷಣೆಗೆ ಅಂತ ಒಂದು ಸಿಂಬಲ್ ನ ಬರ್ದು ಜೊತೆಗೆ ಮಂತ್ರಗಳನ್ನ ಬರ್ದಿರೋ ಪೇಪರ್ ಜೊತೆ ಸೇಫ್ ಆಗಿ ಸೀಲ್ ಮಾಡಿ ತಮ್ಮ ಮನೆಯ ಅಟ್ಟದಲ್ಲಿ ಇಟ್ಟಿರ್ತಾರೆ. ಬೆಂಜಮಿನ್ ಅವರ ಈ ಆಡಿಯೋ ಕೇಳಿಸ್ಕೊಂತಾ ಇರೋ ಜೋಸೆಫ್ ಅದೇ ಅಟ್ಟದಲ್ಲಿ ಇರೋದು. ಮಿಸ್ ಆಗಿ ತನ್ನ ಪೆನ್ ಕೆಳಗೆ ಬೀಳಿಸ್ದ. ಪೆನ್ ಎತ್ಕೊಳ್ಳೋಕೆ ಹೋದಾಗ ಗೋಡೆಯಲ್ಲಿ ಮರದ ಹಿಂದೆನೆ ಸೀಲ್ ಮಾಡಿ ಇಟ್ಟಿರೋ ಆ ವೆಪನ್ ಸಿಕ್ತು. ತಾತ ಆಡಿಯೋ ಅಲ್ಲಿ ಬಡ್ಕೊಂತಾ ಇದ್ದಾರೆ, ಮಿಸ್ ಆಗು ಆ ಸೀಲ್ ನ ಓಪನ್ ಮಾಡಬಾರ್ದು, ಮಾಡಿದ್ರೆ ಆ ವೆಪನ್ ಇರೋ ವಿಷಯ ಡಿಮನ್ ಗಳಿಗೆ ಗೊತ್ತಾಗುತ್ತೆ. ಆಮೇಲೆ ಡಿಮನ್ ಅದನ್ನ ನಾಶ ಮಾಡೋಕೆ ಖಂಡಿತ ಬಂದೇ ಬರುತ್ತೆ ಅಂದ್ರು. ಜೋಸೆಫ್ ಡಿಮನ್ ನಂದೇನ್ ಕಿತ್ಕೊಳ್ಳುತ್ತೆ ಅಂತ ಸೀಲ್ ಓಪನ್ ಮಾಡ್ದ. ಓಪನ್ ಮಾಡ್ತಿದ್ದಂಗೆ ಕೆರೆಯ ನೀರಲ್ಲಿ ಮಲಗಿದ್ದ ಡಿಮನ್ ಗೆ ಎಚ್ಚರಿಕೆ ಆಯ್ತು. ಡಿಮನ್ ಕೆರೆಯಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ಈಗ ನೋಡೋಣ.
ಡೀಮನ್ ಇರೋ ಕೆರೆಯಲ್ಲೇ ಲಿಯೋ ಮತ್ತೆ ಜಾರೆಡ್ ಅನ್ನೋ ಫ್ರೆಂಡ್ಸ್ ಫಿಶ್ ಮತ್ತೆ ಕ್ರೇ ಫಿಶ್ ಎಲ್ಲ ಹಿಡಿತಾ ಇದ್ದಾರೆ. ನಂತರ ಕೆರೆ ಪಕ್ಕದಲ್ಲೇ ಕ್ರೇ ಫಿಶ್ ನ ಬೇಯಿಸ್ಕೊಂಡು ತಿನ್ನೋಷ್ಟ್ರಲ್ಲಿ ಲಿಯೋನ ಗರ್ಲ್ ಫ್ರೆಂಡ್ ಪದೇ ಪದೇ ಫೋನ್ ಮಾಡ್ತಿರೋದ್ರಿಂದ ಮಾತಾಡ್ಕೊಂಡ್ ಬರ್ತೀನಿ ಅಂತ ಸೈಡ್ಗೆ ಎದ್ದು ಹೋದ. ಜಾರೆಡ್ ಒಬ್ನೇ ಇದ್ದಾನೆ. ಇಲ್ಲೇ 2 ಫಿಶಿಂಗ್ ರಾಡ್ಸ್ ನ ಫಿಕ್ಸ್ ಮಾಡಿದ್ರು. ಒಂದೇ ಸಲ 2 ಫಿಶಿಂಗ್ ರಾಡ್ ನ ಹುಗ್ಗೆ ಏನೋ ಸಿಗಾಕೊಂಡಿದೆ. ಒಂದು ಫಿಶಿಂಗ್ ರಾಡ್ ಅಂತೂ ಕಿತ್ಕೊಂಡೇ ನೀರಿಗೆ ಹೋಯ್ತು. ಇನ್ನೊಂದು ರಾಡ್ ನ ಜಾರೆಡ್ ಗಟ್ಟಿಯಾಗಿ ಹಿಡ್ಕೊಂಡು ವೈರ್ ನ ಸುತ್ತಬೇಕಾದ್ರೆ ನಮಗೆ ಮತ್ತೆ ಜಾರೆಡ್ಗೆ ಗೊತ್ತಾಯ್ತು ಹುಗ್ಗೆ ಸಿಗಾಕೊಂಡಿರೋದು ಮೀನಲ್ಲ, ಯಾರ್ದೋ ಕಟ್ಟಾಗಿರೋ ತಲೆ. ಈ ತಲೆ ಹುಡುಗಿದು, ಆದ್ರೂ ತಲೆ ಮೇಲೆ ಕೂದಲಿಲ್ಲ, ಸೈಡ್ ಅಲ್ಲಿ ಮಾತ್ರ ಇದೆ. ಯಾಕಂದ್ರೆ ಈ ತಲೆ ಇವಿಲ್ ಡೆಡ್ ರೈಸ್ ನ ಸ್ಟಾರ್ಟಿಂಗ್ ಅಲ್ಲಿ ನೋಡಿರೋ ಹಾಗೆ ಟೆರಿಸಾ ಅದು. ಬೆತ್ತು ಮರಾಡರ್ ನ ಜ್ಯೂಸ್ ಮಾಡಿ ಆದ್ಮೇಲೆ ಡೀಮನ್ ಜೆಸಿಕಾನ ಪೊಸೆಸ್ ಮಾಡ್ಕೊಂಡಿತ್ತು. ಅವಳು ಈ ಕೆರೆ ಹತ್ರನೇ ಇರೋ ಕ್ಯಾಬಿನ್ ಗೆ ತನ್ನ ಬಾಯ್ ಫ್ರೆಂಡ್ ಕೇಲಬ್ ಮತ್ತೆ ಕಸಿನ್ ಟೆರಿಸಾ ಜೊತೆ ವೀಕೆಂಡ್ ಕಳಿಯೋಕೆ ಅಂತ ಬಂದಿರ್ತಾಳೆ. ಜೆಸಿಕಾ ಟೆರಿಸಾಳ ತಲೆ ಕೂದಲನ್ನ ಚರ್ಮದ ಸಮೇತ ಕಿತ್ ಹಾಕಿದ್ಲು. ಕೇಲಬ್ ನ ತಲೆ ಕಟ್ ಮಾಡಿ ಸಾಯಿಸಿದ್ಲು. ಆಮೇಲೆ ಏನಾಗಿತ್ತು ಅಂತ ಗೊತ್ತಿರ್ಲಿಲ್ಲ. ಈಗ ನೋಡ್ತಾ ಇದೀವಿ ಟೆರಿಸಾಳ ತಲೆಯನ್ನ ಕೂಡ ಕಟ್ ಮಾಡಿ ಸಾಯಿಸಿದ್ದಳೆ. ಇನ್ನ ಪೊಸೆಸ್ಡ್ ಆಗಿದ್ದ ಜೆಸಿಕಾ ಎಲ್ಲೋದ್ಲು ಅಂದ್ರೆ ಅವಳೇ ಈಗ ನೀರಲ್ಲಿ ಇರೋದು, ಮತ್ತೆ ಎಚ್ಚರಗೊಂಡಿರೋದು. ಜಾರೆಡ್ ಹೆದರ್ಕೊಂಡು ಎಸ್ಕೇಪ್ ಆಗೋ ಅಷ್ಟ್ರಲ್ಲೇ ನೀರಿಂದ ಫಿಶಿಂಗ್ ರಾಡ್ ನ ಹುಕ್ ಮತ್ತೆ ವೈರ್ ಎಲ್ಲ ಬಂದು ಇವನ ಮುಖವನ್ನೇ ಹುಕ್ ಮಾಡ್ಕೊಳ್ಳುತ್ತೆ, ವೈರ್ ಸುತ್ಕೊಳ್ಳುತ್ತೆ. ಪೊಸೆಸ್ಡ್ ಆಗಿರೋ ಜೆಸಿಕಾ ಇವನನ್ನ ನೀರಿಗೆ ಎಳ್ಕೊಂಡು ಹೋಗಿ ಆದ್ಮೇಲೆ ಲಿಯೋ ಬಂದ. ಜಾರೆಡ್ ನೀರಲ್ಲಿ ಒದ್ದಾಡ್ತಿರೋದು ನೋಡಿ ಮುಳುಗ್ತಾ ಇರ್ಬೇಕು ಅಂತ ಲಿಯೋ ಬೋಟ್ ಎತ್ಕೊಂಡು ಕಾಪಾಡೋಕೆ ಬರ್ತಾನೆ. ಜಾರೆಡ್ ನ ಇವನು ಮೇಲೆ ಎಳ್ಕೊಂತ ಇದ್ದಾನೆ, ಕೆಳಗೆ ಜೆಸಿಕಾ ಎಳ್ಕೊಂತ ಇದ್ದಾಳೆ. ಜಾರೆಡ್ ನ ಮುಖ ಪೂರ್ತಿ ಡ್ಯಾಮೇಜ್ ಆಗಿದೆ. ಲಿಯೋ ಮತ್ತೆ ಜೆಸಿಕಾಳ ಹಗ್ಗ ಜಗ್ಗಾಟದಲ್ಲಿ ಕೊನೆಗೂ ಲಿಯೋ ಜಾರೆಡ್ ನ ಬೋಟ್ ಗೆ ಎಳ್ಕೊಂಡು ಕಾಪಾಡ್ತಾನೆ. ಆದ್ರೆ ಕಾಪಾಡಿದ್ದು ಜಾರೆಡ್ ನ ಅರ್ಧ ಭಾಗ ಮಾತ್ರ. ಜೆಸಿಕಾ ಬೋಟ್ ನ ಉಲ್ಟಾ ಮಾಡಿ ಬೋಟ್ ಮೇಲೆ ನಿಂತ್ಕೊಂತಾಳೆ ಮತ್ತೆ ತನ್ನ ಶಕ್ತಿಯಿಂದ ನೀರಲ್ಲಿ ಬಿದ್ದಿರೋ ಲಿಯೋನ ಕೊಲ್ಲೋಕೆ ಕೆರೆಯ ನೀರು ಪೂರ್ತಿ ಬಿಸಿಯಾಗಿ ಕುದಿಯೋ ಹಾಗೆ ಮಾಡ್ತಾಳೆ. ಇದರಿಂದ ನೀರಲ್ಲಿ ಇದ್ದ ಮೀನುಗಳೆಲ್ಲ ಸಾವನ್ನಪ್ತವೆ. ಲಿಯೋ ಕೂಡ ನೀರಿಂದ ಹೊರಗೆ ತೆಳ್ಕೊಂಡ್ ಬಂದು ಸಾವನ್ನಪ್ತಾನೆ. ಜೆಸಿಕಾ ಇವನ ಕೈಯನ್ನ ತುಳ್ಕೊಂಡ್ ಹೋದಾಗ್ಲೇ ನಮ್ಗೆ ಗೊತ್ತಾಗಿದ್ದು ಚರ್ಮ ಮಾಂಸ ಎಲ್ಲ ಬೆಂದೋಗಿದೆ. ಜೆಸಿಕಾ ರೋಡ್ ವರ್ಗೂ ಬಂದು ಅಲ್ಲಾಡ್ದಂಗೆ ರಾತ್ರಿವರೆಗೂ ನಿಂತಿದ್ದವಳು ಒಂದು ಕಾರ್ ಬರೋದನ್ನ ನೋಡಿ ಇದರ ಮುಂದೆ ಬಂದು ನಿಂತ್ಕೊಂತಾಳೆ. ಕಾರ್ ಅವನು ಜೆಸಿಕಾನ ಹಾರಿಸ್ಕೊಂಡು ಹೋದ. ಕಾರ್ ಕೂಡ ಹಾರೋಯ್ತು. ಈಗ ಒಂದು ಭಯಾನಕವಾಗಿರೋ ಜಂಪ್ ಸ್ಕೇರ್ ಬರುತ್ತೆ ಸ್ನೇಹಿತರೆ. ನಾನು ಎಷ್ಟೋ ಹಾರರ್ ಮೂವೀಸ್ ನ ನೋಡಿದೀನಿ, ಆದ್ರೆ ಈ ತರ ಜಂಪ್ ಸ್ಕೇರ್ ನ ನೋಡೇ ಇರ್ಲಿಲ್ಲ. ಪ್ಲೇ ಮಾಡ್ತೀನಿ ನೋಡಿ, ಮಕ್ಕಳೆಲ್ಲ ಈ ಸೀನ್ ನ ಮಿಸ್ ಆಗು ನೋಡ್ಬೇಡಿ, ತುಂಬಾನೇ ಭಯಾನಕವಾಗಿದೆ. ಮೊದ್ಲೇ ವಾರ್ನ್ ಮಾಡ್ತಾ ಇದೀನಿ. ಆಮೇಲೆ ಥಿಯೇಟರ್ ಅಲ್ಲಿ ಈ ಸೀನ್ ನ ನೋಡಿ ಎಷ್ಟು ಜನ ಹೆದರ್ಕೊಂಡ್ರಿ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ಹೇಳಿ ಸ್ನೇಹಿತರೆ. ಜೆಸಿಕಾನ ಒಂದು ಕಾರ್ ಅವನು ಹಾರಿಸ್ಕೊಂಡು ಹೋಗೋಕು ಸ್ವಲ್ಪ ಸಮಯದ ಹಿಂದೆ ಒಂದು ಕ್ಲಬ್ ನ ನೋಡ್ತೀವಿ. ಇದೇ ಕ್ಲಬ್ ಅಲ್ಲಿ ಜಂಪ್ ಸ್ಕೇರ್ ಕೂಡ ಬರೋದು. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ ಜೋಸೆಫ್ ತನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ತನ್ನ ಗರ್ಲ್ ಫ್ರೆಂಡ್ ಥಿಯಾ ಜೊತೆಗೆ ಬಂದಿದ್ದಾನೆ. ಈ ಕ್ಲಬ್ ನ ಓನರ್ ಬೇರೆ ಯಾರು ಅಲ್ಲ, ಜೋಸೆಫ್ ನ ಅಣ್ಣ ವಿಲ್. ವಿಲ್ ನ ಹೆಂಡತಿ ಆಲಿಸ್ ಕೂಡ ಇಲ್ಲೇ ಕೆಲಸ ಮಾಡೋದು. ವಿಲ್ ಜೋಸೆಫ್ ಗೆ ತುಂಬಾನೇ ಕಾಸ್ಟ್ಲಿ ಪೆನ್ ಗಿಫ್ಟ್ ಕೊಡ್ತಾನೆ. ಇವನು ಬರೀತಾ ಇರೋ ಬುಕ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಕೆ ಮೋಟಿವೇಶನ್ ಸಿಗ್ಲಿ ಅಂತ. ಅದೇ ಆಲಿಸ್ ಕೂಡ ಒಂದು ಬ್ಲಾಕ್ ಅಂಡ್ ವೈಟ್ ಫೋಟೋ ಜೋಸೆಫ್ ಗೆ ಗಿಫ್ಟ್ ಕೊಡ್ತಾಳೆ. ಇಂತ ಖುಷಿಯಾದ ಸಮಯದಲ್ಲಿ ವಿಲ್ ಮತ್ತೆ ಆಲಿಸ್ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಡ್ತಿದ್ದಾರೆ. ಆಲಿಸ್ ಶಾಂಪೈನ್ ತಗೊಂಡ್ ಬರ್ತೀನಿ ಅಂತ ಹೋಗ್ಬೇಕಾದ್ರೆ ಜಾಸ್ತಿ ಕುಡಿಬೇಡ ಬಾಯಿಲ್ಲಿ ಅಂತ ನಾಯಿ ಕರ್ದಂಗೆ ವಿಜಲ್ ಹೊಡೆದು ಕರೀತಾನೆ. ಇದರಿಂದ ವಿಲ್ ಮೇಲೆ ಆಲಿಸ್ ಗೆ ಬೇಜಾರಾಯ್ತು. ಜೋಸೆಫ್ ಗೆ ಸೆಪರೇಟ್ ಆಗಿ ಗಿಫ್ಟ್ ಕೊಟ್ಲಲ್ಲ ಅಂತ ವಿಲ್ ಗೆ ಬೇಜಾರಾಗಿದೆ. ಜೋಸೆಫ್ ಗೆ ಆಲಿಸ್ ಹಗ್ ಮಾಡೋಕೆ ಹೋಗಿ ಸೀದಾ ಕಿಸ್ ಮಾಡೋದ್ರಲ್ಲಿ ಜಸ್ಟ್ ಮಿಸ್. ನಾನು ಫ್ರೆಂಚ್ ಹುಡುಗಿ, ಇದೆಲ್ಲ ಕಾಮನ್ ಅಂತ ಹೇಳ್ತಾಳೆ. ಮತ್ತೆ ವಿಲ್ ಗೆ ಬೇಜಾರಾಯ್ತು. ಜಗಳ ಕೂಡ ಶುರು ಆಯ್ತು. ಜಗಳದಲ್ಲಿ ಆಲಿಸ್ ಮಗು ಬೇಡ ಅಂತಿರೋ ವಿಷಯ ಎಲ್ಲ ಬರುತ್ತೆ. ಅದಕ್ಕೆ ಆಲಿಸ್ ಸ್ಮೋಕ್ ಮಾಡೋಕೆ ಹೊರಗೆ ಬಂದಾಗ ಕ್ಲಬ್ ಅಲ್ಲೇ ಕೆಲಸ ಮಾಡೋ ಮೈಕ್ ಅನ್ನೋ ವ್ಯಕ್ತಿ ಬಂದು ಇವಳ ಹತ್ರನೇ ಸಿಗರೇಟ್ ಇಸ್ಕೊಂಡು ಸ್ಮೋಕ್ ಮಾಡ್ತಾ ಇದ್ದಾನೆ. ಇದನ್ನ ನೋಡಿದ ವಿಲ್ ಮತ್ತೆ ತಪ್ಪು ತಿಳ್ಕೊಂಡ. ಸ್ಮೋಕ್ ಮಾಡಬೇಡ ಅಂತ ವಿಲ್ ಹೇಳ್ತಿದ್ರು. ಆಲಿಸ್ ಕೇಳದೆ ಇದ್ದಾಗ ಜಗಳ ದೊಡ್ಡದಾಗಿ ಆಲಿಸ್ ಗೋ ಟು ಹೆಲ್ ಅಂತ ವಿಲ್ ಗೆ ಹೇಳಿ ಹೋಗ್ತಾಳೆ. ಇವಳು ಹೇಳ್ದಂಗೆ ಇನ್ನೊಂದ್ 5 ನಿಮಿಷದಲ್ಲೇ ನರ್ಕಕ್ಕೆ ಹೋಗ್ತಾನೆ ವಿಲ್. ಕೋಪದಲ್ಲಿ ಹತ್ಕೊಂಡು ಉರಿತಾ ಇರೋ ವಿಲ್ ಕುಡ್ದಿದ್ಯಾ ನಾನೇ ಮನೆಗೆ ಬಿಡ್ತೀನಿ ಬಾ ಅಂತ ಜೋಸೆಫ್ ಹೇಳಿದ್ರು ಕೇಳ್ದೆ ಸ್ಪೀಡ್ ಆಗಿ ಕಾರ್ನ ಓಡಿಸ್ಕೊಂಡು ಹೊಡ್ತಾನೆ. ಇವನನ್ನೇ ಕಾಯ್ಕೊಂಡಿದ್ದ ಪೊಸೆಸ್ಡ್ ಆಗಿರೋ ಜೆಸಿಕಾ ಕೆರೆಯಲ್ಲಿ ಲಿಯೋ ಮತ್ತೆ ಜಾರೆಡ್ ನ ಸಾಯಿಸಿದ ನಂತರ ರೋಡ್ಗೆ ಅಡ್ಡ ಬಂದು ನಿಂತ್ಕೊಂತಾಳೆ. ಸರಿಯಾದ ಸಮಯಕ್ಕೆ ಕಾರಲ್ಲಿ ರೇಡಿಯೋ ಆನ್ ಆಯ್ತು. ವಿಲ್ ಡಿಸ್ಟ್ರಾಕ್ಟ್ ಆದ ಅಷ್ಟೇ. ಜೆಸಿಕಾನ ಹಾರಿಸ್ಕೊಂಡು ಹೋಗ್ತಾನೆ. ಇವನ ಕಾರ್ ಕೂಡ ಪಲ್ಟಿ ಹೊಡ್ಕೊಂಡು ಹೋಗಿ ಉಲ್ಟಾ ಬೀಳುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಪ್ರಜ್ಞೆ ತಪ್ಪಿದ್ದ ವಿಲ್ಗೆ ಎಚ್ಚರಿಕೆ ಆದಾಗ ನೋಡ್ತಾನೆ ಜೆಸಿಕಾ ಎಲ್ಲೂ ಹಾರೋಗಿಲ್ಲ. ಕಾರ್ನ ವಿಂಡ್ಶೀಲ್ಡ್ ಗೆ ಸಿಗಾಕೊಂಡಿದ್ದಾಳೆ. ಕುತ್ತಿಗೆ ಕಟ್ಟಾಗಿ ನೇತಾಡ್ತಾ ಇದ್ರು ಹೇಳ್ತಾಳೆ. ವಿಲ್ ಕೊನೆಗೂ ನಿನ್ನನ್ನ ಹುಡುಕಿ ಆಯ್ತು. ಈಗ ನಿನ್ನ ಫ್ಯಾಮಿಲಿ ಹತ್ರ ನಮ್ಮನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದಂಗೆ ತಲೆ ಬಾಡಿಯಿಂದ ಕಿತ್ಕೊಂಡು ಕಾರಿಂದ ಹೊರಗೆ ಉಳ್ಕೊಂಡು ಹೋಗುತ್ತೆ. ಕುಂಡ, ಅಸ್ಟ್ರಾಟ, ಮಾಂಟೋಸಿ, ಕಾಂಡ ಅಂತ ಕೊನೆಗೂ ಡೀಮನ್ ನ ಆಹ್ವಾನಿಸೋ ಮಂತ್ರವನ್ನ ಜೆಸಿಕಾಳ ತಲೆ ಹೇಳ್ತಿದ್ದಂಗೆ ಇವಳಲ್ಲಿ ಇದ್ದ ಡೀಮನ್ ಹೋಗಿ ವಿಲ್ ನ ಪೊಸೆಸ್ ಮಾಡ್ಕೊಳ್ಳುತ್ತೆ. ಇಡೀ ಕಾರ್
ಜೋರಾಗಿ ಬೆಂಕಿ ಹತ್ಕೊಂಡು ಉರಿಯೋಕೆ ಶುರು ಆಯ್ತು. ಜೋಸೆಫ್ ಯಾವಾಗ ಸೀಲ್ ಆಗಿದ್ದ ವೆಪನ್ ನ ಓಪನ್ ಮಾಡಿದ್ನೋ ಆಗ್ಲೇ ಈ ಡೀಮನ್ಗೆ ವೆಪನ್ ಎಲ್ಲಿದೆ ಅಂತ ಗೊತ್ತಾಗಿದೆ. ಹಾಗಾಗಿ ಜೋಸೆಫ್ ನ ಫ್ಯಾಮಿಲಿಯಲ್ಲಿ ಯಾರನ್ನಾದ್ರೂ ಪೊಸೆಸ್ ಮಾಡ್ಕೊಂಡು ವೆಪನ್ ಹತ್ರ ಹೋಗೋಣ ಅಂತ ಕಾಯ್ಕೊಂಡಿದ್ದು ಈಗ ವಿಲ್ ನ ಪೊಸೆಸ್ ಮಾಡ್ಕೊಂಡಿದ್ದಾನೆ ಡೀಮನ್. ಮುಂದಿನ ದಿನ ಆಗ್ಲೇ ವಿಲ್ ನ ಫ್ಯಾಮಿಲಿ ಅವ್ರಿಗೆಲ್ಲ ವಿಲ್ ಸಾವನ್ನಪ್ಪಿರೋ ವಿಷಯ ಗೊತ್ತಾಗಿದೆ. ಎಲ್ಲರೂ ಅಂತ್ಯ ಸಂಸ್ಕಾರಕ್ಕೆ ಅಂತ ಚಿತಾಗಾರಕ್ಕೆ ಹೊರಟಿದ್ದಾರೆ. ಅದೇ ಆಲಿಸ್ ದುಃಖದ ಜೊತೆಗೆ ಗಿಲ್ಟ್ ಅಲ್ಲಿ ಇದ್ದಾಳೆ. ಗೋ ಟು ಹೆಲ್ ಅಂತ ಬೈತಿದ್ದಂಗೆ ಸೀದಾ ಹೋಗೇ ಬಿಟ್ನಲ್ಲ ಅಂತ ಅದಕ್ಕೆ ಸ್ಮೋಕ್ ಮಾಡ್ತಿಲ್ಲ, ವೆಡ್ಡಿಂಗ್ ರಿಂಗ್ ನ ಕೂಡ ಬಿಚ್ಚಿಟ್ಟಿದ್ದಾಳೆ. ಆಮೇಲೆ ಸೀದಾ ಚಿತಾಗಾರಕ್ಕೆ ಬರ್ತಾಳೆ. ಇಲ್ಲೇ ಇದ್ದ ಜೋಸೆಫ್ ಮತ್ತೆ ಥಿಯಾ ಇದೇನ್ ಆಲಿಸ್ ಮಾರ್ನಿಂಗ್ ವಾಕ್ ಗೆ ಹೋಗೋ ತರ ಬಂದಿದ್ದಾಳಲ್ಲ, ಅಟ್ಲೀಸ್ಟ್ ಮೇಕಪ್ ಆದ್ರೂ ಮಾಡೋಣ ಅಂತ ಥಿಯಾ ಮೇಕಪ್ ಮಾಡ್ಬೇಕಾದ್ರೆ ಆಲಿಸ್ ಕಾರಲ್ಲಿ ಗನ್ ಇರೋದು ನೋಡ್ತಾಳೆ. ಜೋಸೆಫ್ ನ ಗನ್ ಅಷ್ಟೇ ಅಲ್ಲ, ಜೋಸೆಫ್ಗೆ ಅಂತ ಅವನ ತಂದೆ ತಾಯಿ ಕಾಡಲ್ಲಿರೋ ಒಂದು ಹಳೆ ಮನೆಯನ್ನ ಕೂಡ ಕೊಟ್ಟಿರ್ತಾರೆ. ಅದೇ ಮನೆಯಲ್ಲಿ ಜೋಸೆಫ್ ನ ಅಜ್ಜಿ ತಾತ ಎಲ್ಲಾ ಮೊದ್ಲು ಇದ್ದಿದ್ದು. ಈಗ ತಾತ ಬೆಂಜಮಿನ್ ಇಲ್ಲ, ಅದೇ ಅಜ್ಜಿ ಪಾಲಿ ಇದ್ರೂ ಇಲ್ದಂಗಿದ್ದಾರೆ. ಕಾರಣ ಡಿಮೆನ್ಷಿಯಾ ಶುರು ಆಗಿದೆ. ನಡೆದಿದ್ದೆಲ್ಲ ಮರ್ತೋಗ್ತಾ ಇರ್ತಾರೆ, ಏನೇನೋ ಮಾತಾಡ್ತಿರ್ತಾರೆ. ಅವರನ್ನ ನೋಡ್ಕೊಂತಾ ಇರೋದು ಜೋಸೆಫ್ ಅವರ ಅಮ್ಮ ಸೂಸನ್. ಆಲಿಸ್ ಸೂಸನ್ ಮತ್ತೆ ಪಾಲಿನ ಭೇಟಿ ಆಗ್ತಾಳೆ. ಪಾಲಿಗೆ ಆಲಿಸ್ ನೆನ್ಪೇ ಇಲ್ಲ. ಆಲಿಸ್ ನ ಬಟ್ಟೆ ಶೂ ಎಲ್ಲ ನೋಡಿ ಇವಳೇನ್ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದಳ ಇಲ್ಲ ಬರ್ತ್ಡೇಗೆ ಬಂದಿದ್ದಳ ಅನ್ಕೊಂಡು ತನ್ನ ಶೂ ಅನ್ನೇ ಸೂಸನ್ ಕೊಡ್ತಾಳೆ. ಇದೇ ಸಮಯಕ್ಕೆ ಇವರು ಸಾಕಿರೋ ನಾಯಿ ಬಂತು ಅಂತ ಆಲಿಸ್ ಮಾತಾಡಿಸ್ತಾ ಇದ್ದಾರೆ. ಮುಖ ಊದಿಸ್ಕೊಂಡ್ ಬಂದಿರೋ ಜೋಸೆಫ್ ಮತ್ತೆ ವಿಲ್ ಅವರಪ್ಪ ಎಡ್ಗರ್ ವಿಜಲ್ ಹೊಡೆದು ನಾಯಿಯನ್ನ ಕರ್ಕೊಂಡ್ ಹೋಗ್ತಾರೆ. ಮೊದ್ಲು ಕ್ಲಬ್ ಅಲ್ಲಿ ಸೇಮ್ ಇದೇ ತರ ವಿಲ್ ಆಲಿಸ್ಗೆ ವಿಜಲ್ ಹೊಡೆದು ಕರ್ದಿದ್ಕೇನೆ ಇವಳಿಗೆ ಬೇಜಾರಾಗಿದ್ದು. ಇನ್ನ ಎಡ್ಗರ್ ಯಾಕೆ ಮುಖ ಊದಿಸ್ಕೊಂಡಿದ್ದಾನೆ ಅಂದ್ರೆ ನಮಗೆ ಗೊತ್ತಿರೋ ಹಾಗೆ ಆಲಿಸ್ ಮತ್ತೆ ವಿಲ್ ಯಾವಾಗ್ಲೂ ಜಗಳ ಆಡ್ತಾನೆ ಇರ್ತಾರೆ. ಆಲಿಸ್ಗೆ ಫ್ಯಾಮಿಲಿ ಶುರು ಮಾಡೋಕೆ ಇಷ್ಟ ಇರ್ಲಿಲ್ಲ. ಇದೆಲ್ಲದರ ಕಾರಣದಿಂದ ವಿಲ್ ತುಂಬಾನೇ ಡಿಸ್ಟರ್ಬ್ ಆಗಿದ್ದ ಅಂತ ಮೊದ್ಲಿಂದನೂ ಇವಳ ಮೇಲೆ ಬೇಜಾರಿದೆ. ಚಿತಾಗಾರದ ಹತ್ರನೇ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ. ಜೋರಾಗಿ ದಡ ಬಡ ಶಬ್ದ. ಇನ್ನೇನು ಕೆಲಸ ನಿಲ್ಲಿಸ್ತಾರೆ ಬನ್ನಿ ಅಂತ ಚಿತಾಗಾರದ ಮ್ಯಾನೇಜರ್ ಎಲ್ಲರನ್ನ ಒಳಗೆ ಕರ್ಕೊಂಡು ಹೋಗಿ ಸ್ಪೀಚ್ ಕೊಡ್ತಿದ್ದಾಳೆ. ಆದ್ರೂ ಕನ್ಸ್ಟ್ರಕ್ಷನ್ ಕೆಲಸ ನಿಲ್ಲಿಸ್ಲಿಲ್ಲ. ಕೊನೆಗೆ ಈ ಅಶಾಂತವಾಗಿರೋ ವಾತಾವರಣದಲ್ಲಿ ವಿಲ್ ನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂಡು ಸೂಸನ್ ಕೂಡ ಮಗನ ಬಗ್ಗೆ ಮಾತಾಡ್ತಾಳೆ. ವಿಲ್ ಓದೋಕೆ ಅಂತ ಪ್ಯಾರಿಸ್ಗೆ ಹೋಗಿರ್ತಾನೆ. ಅಲ್ಲೇ ಆಲಿಸ್ ನ ಪ್ರೀತಿಸಿ ಮನೆಗೆ ಕರ್ಕೊಂಡ್ ಬಂದು ಮದುವೆ ಆಗ್ತೀನಿ ಅಂದಾಗ ಸೂಸನ್ ಮತ್ತೆ ಎಡ್ಗರ್ ಒಪ್ಕೊಂಡು ಮದುವೆ ಮಾಡ್ಸಿರ್ತಾರೆ. ಅದು ಈಗ ಜೋಸೆಫ್ಗೆ ಮನೆ ಕೊಟ್ಟಿದ್ದಾರೆ ಅಂತ ಹೇಳದ್ನಲ್ಲ, ಅದೇ ಮನೆಯಲ್ಲಿ ಮದುವೆ ಆಗಿರುತ್ತೆ. ಅಜ್ಜಿ ತಾತ ಆಗೋ ಆಸೆ ನನಗೆ ಮತ್ತೆ ಎಡ್ಗರ್ಗೆ ಇತ್ತು, ಅದೊಂದಾಗ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂತಾಳೆ ಸೂಸನ್. ಆಲಿಸ್ ಸ್ಪೀಚ್ ಕೊಡೋಕೆ ರೆಡಿಯಾಗಿ ಬಂದಿಲ್ಲ ಅಂತ ವಿಲ್ ನ ಫೇವರೇಟ್ ಸಾಂಗ್ ನ ಪ್ಲೇ ಮಾಡ್ತಾರೆ. ಎಲ್ಲರೂ ದುಃಖದಲ್ಲಿ ಇದ್ರೆ ಅಜ್ಜಿ ಪಾಲಿ ಫುಲ್ ಜಾಲಿ ಆಗಿದ್ದಾರೆ. ನಂತರ ಅಟೆಂಡೆಂಟ್ ಬಂದು ವಿಲ್ ನ ಶವಪೆಟ್ಟಿಗೆ ತಗೊಂಡ್ ಹೋಗಿ ಸುಟ್ ಹಾಕೋ ಅಷ್ಟ್ರಲ್ಲಿ ಎಡ್ಗರ್ ಕೊನೆ ಬಾರಿ ನನ್ನ ಮಗನಿಗೆ ಗುಡ್ ಬೈ ಹೇಳ್ಬೇಕು ಅಂದಾಗ ಅಟೆಂಡೆಂಟ್ ಎಡ್ಗರ್ ನ ಬಿಟ್ಟು ಹೊರಗೆ ಹೋಗ್ತಾನೆ. ಎಡ್ಗರ್ ಮಗನ ಶವಪೆಟ್ಟಿಗೆ ಹತ್ರ ನಿಂತ್ಕೊಂಡು ಅಳ್ತಿದ್ದಾಗ ಡೋರ್ ನಾಕ್ ಮಾಡೋ ಶಬ್ದ ಆಯ್ತು. ಡೋರ್ ತೆಗೆದು ನೋಡಿದ್ರೆ ಹೊರಗೆ ಯಾರು ಇಲ್ಲ. ಮತ್ತೆ ಡೋರ್ ನಾಕ್ ಮಾಡೋ ಶಬ್ದ ಬಂದಾಗ ಗೊತ್ತಾಯ್ತು ಈ ರೂಮ್ ನ ಡೋರ್ ಬಡಿತಾ ಇರೋದಲ್ಲ, ಶವಪೆಟ್ಟಿಗೆಯ ಡೋರ್ ಬಡಿತಾ ಇರೋದು. ಎಡ್ಗರ್ ಇದೇನು ಇನ್ನೂ ಮಗ ಬದುಕಿದಾನ ಅಂತ ಗಾಬರಿಯಾಗಿ ಶವಪೆಟ್ಟಿಗೆಯನ್ನೇ ಸ್ವಲ್ಪ ಹೊಡೆದಾಗ್ತಿದ್ದಂಗೆ ಒಳಗೆ ಡೀಮನ್ಗೆ ಪೊಸೆಸ್ಡ್ ಆಗಿರೋ ವಿಲ್ ಎಡ್ಗರ್ ನ ಕೈ ಹಿಡ್ಕೊಂಡ. ಇವನ ಕೈಯೇ ಸುಟ್ಟು ಹೋಯ್ತು. ಅಟೆಂಡೆಂಟ್ ಏನಿದು ಎಡ್ಗರ್ ಗುಡ್ ಬೈ ಹೇಳ್ತೀನಿ ಅಂತ ಹೋಗಿ ಕಿರ್ಚಾಡ್ತಾವನಲ್ಲ ಅಂತ ನೋಡೋಕೆ ಬಂದು ವಿಲ್ ನ ನೋಡಿ ಶಾಕ್ ಆಗೋದ. ವಿಲ್ ಅಟೆಂಡೆಂಟ್ ನ ಹಿಡ್ಕೊಂಡು ದೇಹದ ಒಂದೊಂದು ಪಾರ್ಟ್ ನ ಕೂಡ ಕಿತ್ ಹಾಕಿ ಬಿಸಾಕ್ತಾನೆ. ಆಮೇಲೆ ಇಲ್ಲಿಂದ ಎಸ್ಕೇಪ್ ಆದ. ಈಗ ನೋಡ್ತೀವಿ ವಿಲ್ ಎಡ್ಗರ್ ನ ಕೈ ಸುಟ್ಟಿರೋದ್ರಿಂದ ವೈರಸ್ ನ ರೀತಿ ಇವನಿಗೂ ಪೊಸೆಷನ್ ಹರಡ್ಕೊಂಡಿದೆ. ಸ್ಲೋ ಆಗಿ ಡೀಮನ್ ಇವನನ್ನ ತನ್ನ ಕಂಟ್ರೋಲ್ಗೆ ತಗೊಂತಾ ಇದ್ದಾನೆ. ಏನೋ ಆಗೇ ಇಲ್ಲ ಅನ್ನೋ ಹಾಗೆ ಎಡ್ಗರ್ ಸೂಸನ್ ನ ಕರ್ಕೊಂಡು ಇಲ್ಲಿಂದ ಹೋದ್ರೆ ಆಲಿಸ್ ಜೋಸೆಫ್ ಮತ್ತೆ ಥಿಯಾ ಜೊತೆ ಹೊರಡ್ತಾಳೆ. ಎಲ್ಲರೂ ಜೋಸೆಫ್ ನ ಮನೆಗೆ ಬಂದ್ರು. ಮೊದ್ಲೇ ಹೇಳ್ದಂಗೆ ಆಲಿಸ್ ಇಲ್ಲೇ ಮದುವೆ ಆಗಿರೋದು, ಆದ್ರೆ ಮನೆಯನ್ನ ಜೋಸೆಫ್ ನೀಟಾಗಿ ಮೇಂಟೈನ್ ಮಾಡ್ದಲೆ ಒಳಗಿಂದ ಒಳ್ಳೆ ಕೊಳತೋಗಿರೋ ರೀತಿ ಆಗಿದೆ. ನಮ್ ತರ ಕಾಂಕ್ರೀಟ್ ಇಟ್ಟಿಗೆಯಿಂದ ಕಟ್ಟಿರೋ ಮನೆ ಅಲ್ವಲ್ಲ, ಮರದಿಂದ ಕಟ್ಟಿರೋದು. ಹಾಗಾಗಿ ಆಲಿಸ್ ಮನೆ ಏನ್ ಹೀಗಾಗಿದೆ ಅಂತ ನೋಡ್ತಾ ಇದ್ರೆ ಸೂಸನ್ ಇವ್ರಿಗಿಂತ ಮೊದ್ಲೇ ಇಲ್ಲಿಗೆ ಬಂದು ಆಗ್ಲೇ ಅಟ್ಟದ ಮೇಲೆ ಹೋಗಿದ್ದಾಳೆ. ಜೋಸೆಫ್ ಕೂಡ ಇಲ್ಲಿಗೆನೆ ಬಂದಾಗ ತಾತುನ್ ವಸ್ತುಗಳನ್ನ ಬಿಸಾಕು ಅಂತ ನಿನಗೆ ಈ ಮನೆ ಕೊಟ್ಟಾಗ್ಲೇ ಹೇಳಿರ್ಲಿಲ್ವಾ, ಯಾಕಿನ್ನು ಇಲ್ಲೇ ಇಡ್ಕೊಂಡಿದ್ಯಾ? ನಿಮ್ ತಾತ ಬೆಂಜಮಿನ್ ಸರಿ ಇರ್ಲಿಲ್ಲ. ಅಜ್ಜಿ ಪಾಲಿಗೆ ಹುಷಾರಿಲ್ದಂಗಾದಾಗ ಅವರ ಬಗ್ಗೆ ಸ್ವಲ್ಪನೂ ಕೇರ್ ಮಾಡ್ದಲೆ ಯಾವಾಗ್ಲೂ ದ ಸರ್ಕಲ್ ಆಫ್ ದ ವೈಸ್ ಮೆನ್ ಕಲ್ಟ್ ಅವರ ಜೊತೆ ಊರ್ ಸುತ್ತಾಡ್ಕೊಂಡಿದ್ರು. ನನ್ನ ಸಹೋದರಿಗೆ ಹುಷಾರಿಲ್ದೆ ಸಾವನ್ನಪ್ಪಿದ್ರು. ನಮ್ಮ ಫ್ಯಾಮಿಲಿ ಕತೆ ಏನಾಗಿದೆ ಅಂತ ಕೂಡ ನೋಡೋಕೆ ಬಂದಿರ್ಲಿಲ್ಲ. ಈ ಫ್ಯಾಮಿಲಿನ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಅದೇನೋ ದುಷ್ಟಶಕ್ತಿಯಿಂದ ನಮ್ಮನ್ನ ಕಾಪಾಡೋಕೆ ವೆಪನ್ ತಗೊಂಡ್ ಬರ್ತೀನಿ ಅಂತ ಯಾವಾಗ್ಲೂ ಅದರ ಬಗ್ಗೆನೆ ತಲೆ ಕೆಡಿಸ್ಕೊಂತಾ ಇದ್ರು. ರಿಯಲ್ ಆಗಿ ಫ್ಯಾಮಿಲಿಯಲ್ಲಿ ಇದ್ದ ಕಷ್ಟಗಳನ್ನ ಫೇಸ್ ಮಾಡೋಕೆ ಆಗದೆ ಹೇಡಿ ತರ ಮನೆಯಿಂದ ದೂರ ಇರ್ತಾ ಇದ್ರು ಅಂತ ಬಾಯಿಗೆ ಬಂದಂಗ್ ಬೈತಾ ಇದ್ದಾಳೆ. ಮತ್ತೆ ಅವರ ವಸ್ತುಗಳನ್ನೆಲ್ಲ ಬಿಸಾಕೋಕೆ ಗಾರ್ಬೇಜ್ ಬ್ಯಾಗ್ ಒಳಗೆ ಹಾಕ್ತಾ ಇದ್ದಾಳೆ. ತಾತುನ್ ನೋಟ್ಬುಕ್, ರಿಸರ್ಚ್ ಮಾಡಿರೋ ಪೇಪರ್ಸ್, ಆಡಿಯೋ ಟೇಪ್ ಮತ್ತೆ ಸೆಟಾನಿಕ್ ಸ್ಟ್ಯಾಚ್ಯೂನ ಸ್ಕೆಚ್ ಕೂಡ ಇಲ್ಲಿ ಇತ್ತು. ಎಲ್ಲವನ್ನ ಗಾರ್ಬೇಜ್ ಬ್ಯಾಗ್ ಗೆ ಹಾಕುದ್ಲು. ಹೇಗೋ ತಾತುನ್ ವೆಪನ್ ಬಿಸಾಕಲ್ಲ, ಅಂದ್ರೆ ಡೀಮನ್ ನ ಸೋಲ್ಸೋಕೆ ಇರೋ ವೆಪನ್, ಅದನ್ನ ಬಿಟ್ಟು ಬೇರೆದೆಲ್ಲ ಹೋದ್ರೆ ಹೋಯ್ತು ಅಂತ ಬಿಸಾಕೋಕೆ ಜೋಸೆಫೆ ಹೊರಡ್ತಾನೆ. ಕೆಳಗೆ ದೊಡ್ಡ ಜಗಳನೇ
ಆಗ್ತಾ ಇದೆ. ಪಾಲಿ ಥಿಯಾನ ಹಿಡ್ಕೊಂಡು ಇವಳೆ ಕಳ್ಳಿ, ಇವಳೆ ಕಳ್ತನ ಮಾಡೋಕೆ ಬಂದಿರೋದು ಅಂತ ಕಿರ್ಚಾಡ್ತಿದ್ದಾರೆ. ಸಮಾಧಾನ ಮಾಡೋಕೆ ಹೋದ ಆಲಿಸ್ಗೆನೆ ಹೊಡಿತಾರೆ. ಕೊನೆಗೆ ಸೂಸನ್ ಬಂದು ಇವರನ್ನ ಸ್ಟೇರ್ ಲಿಫ್ಟ್ ಮೇಲೆ ಕೂರಿಸಿ ಬೆಲ್ಟ್ ಹಾಕಿ ಮೇಲೆ ಕಳಿಸ್ತಾಳೆ. ಅಂದ್ರೆ ಸ್ವರ್ಗಕ್ಕೆ ಅಲ್ಲ, ಮೇಲಿನ ಫ್ಲೋರ್ಗೆ. ಸ್ಟೇರ್ ಲಿಫ್ಟ್ ಅಂದ್ರೆ ಲಿಫ್ಟ್ ತರಾನೇ, ಓಡಾಡೋಕೆ ಆಗದೆ ಇರೋರ್ಗೆ ಇದರ ಮೇಲೆ ಕೂರಿಸಿ ಮೇಲಿನ ಫ್ಲೋರ್ಗೆ ಕಳಿಸಬಹುದು. ಆನಬಲ್ ಕ್ರಿಯೇಷನ್ ಮೂವಿಯಲ್ಲೂ ಸೇಮ್ ಇದೇ ರೀತಿ ಚೇರ್ ನ ನಾವು ನೋಡಿದೀವಿ. ಜಾನಿಸ್ಗೆ ಓಡಾಡೋಕೆ ಆಗ್ತಿರ್ಲಿಲ್ಲ ಅಂತ ಈ ತರ ಚೇರ್ ನ ಬಳಸ್ತಾ ಇರ್ತಾಳೆ. ಪಾಲಿಯ ಕಾಲಿಗೆ ಏನಾಗಿದೆ ಅಂದ್ರೆ ಇವರಿಗೆ ಒಂದು ಕಾಲ್ ಇಲ್ವೇ ಇಲ್ಲ, ಪ್ರಾಸ್ಥೆಟಿಕ್ ಲೆಗ್ ಹಾಕಿದ್ದಾರೆ, ಹಾಗಾಗಿ ಸರಿಯಾಗಿ ಓಡಾಡೋಕೆ ಆಗಲ್ಲ. ಜೋಸೆಫ್ ಹೊರಗೆ ತಾತ ಬೆಂಜಮಿನ್ ನ ವಸ್ತುಗಳನ್ನ ಬಿಸಾಕೋಕೆ ಬಂದಾಗ ಶೆಡ್ ಅಲ್ಲಿ ಎಡ್ಗರ್ ಹುಲ್ಲು ಕಟ್ ಮಾಡೋ ಮಷೀನ್ ನ ಸ್ಟಾರ್ಟ್ ಮಾಡೋಕೆ ನೋಡ್ತಿದ್ದಾನೆ, ಆದ್ರೆ ಸ್ಟಾರ್ಟ್ ಆಗ್ತಿಲ್ಲ. ಈ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಬಿಡಿ, ಅದರಲ್ಲಿ ಸೀಮೆಣ್ಣೆ ಇಲ್ಲ ಅಂತಿದ್ದಂಗೆ ಸ್ಲೋ ಆಗಿ ಪೊಸೆಸ್ಡ್ ಆಗ್ತಿರೋ ಎಡ್ಗರ್, ಈ ಜಾಗನ ಹಾಳು ಮಾಡಿ ಇಟ್ಟಿದ್ಯಾ, ಕೊಳ್ತೋಗ್ತಾ ಇದೆ, ಯಾರಾದ್ರೂ ಕೆಲಸ ಮಾಡ್ಲೇಬೇಕಲ್ಲ, ನಾನೇ ಮಾಡ್ತೀನಿ ಅಂತ ಕೋಪ ಮಾಡ್ಕೊಂಡು ಮಷೀನ್ ನ ಎತ್ಕೊಂಡು ಮನೆಯ ಬೇಸ್ಮೆಂಟ್ ಗೆ ಸೀಮೆಣ್ಣೆ ತಗೊಳೋಕೆ ಬರ್ತಾನೆ. ಇದೇ ಸಮಯಕ್ಕೆ ಬೇಸ್ಮೆಂಟ್ ನ ಒಂದು ಡೋರ್ ಇಂದ ಸಾವನ್ನಪ್ಪಿರೋ ಮಗ ವಿಲ್ ಕರಿತಾ ಇರೋ ಹಾಗೆ ಶಬ್ದ ಕೇಳಿಸ್ತು ಅಂತ ರೂಮ್ ಗೆ ಬರ್ತಿದ್ದಂಗೆ ಡೋರ್ ಕ್ಲೋಸ್ ಆಯ್ತು, ಲೈಟ್ ಹೊಡೆದೋಯ್ತು. ಈಗ ವಿಲ್ ಡಿಮೋನಿಕ್ ವಾಯ್ಸ್ ಅಲ್ಲಿ ನಮ್ಮ ಜೊತೆ ಫೈಟ್ ಮಾಡೋಕೆ ಟ್ರೈ ಮಾಡಬೇಡ, ಪೊಸೆಸ್ ಮಾಡ್ಕೊಳ್ಳೋಕೆ ಬಿಡು ಅಂತ ಹೇಳ್ತಾ ಎಡ್ಗರ್ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದ ಚಾಕುಯಿಂದ ಕೈಯನ್ನ ಕುಯ್ಕೊಳ್ಳೋ ಹಾಗೆ ಮಾಡ್ತಿದ್ದಾನೆ. ಹೇಗೋ ಸರಿಯಾದ ಸಮಯಕ್ಕೆ ಪ್ಲೇಟ್ ಗ್ಲಾಸ್ ಎಲ್ಲ ತಗೊಳೋಕೆ ಬಂದಿದ್ದ ಆಲಿಸ್ ಎಡ್ಗರ್ ನ ಕಾಪಾಡ್ತಾಳೆ, ಮತ್ತೆ ಚಾಕು ಇಸ್ಕೊಂಡು ತನ್ನ ಜೇಬಲ್ಲಿ ಇಡ್ಕೊಂತಾಳೆ. ಚಾಕು ಕುಯ್ಕೊಳ್ಳಲ್ವಾ ಅಂತ ಕನ್ಫ್ಯೂಸ್ ಆಗ್ಬಿಡಿ ಸ್ನೇಹಿತರೆ, ಇದು ಸ್ವಿಚ್ ಬ್ಲೇಡ್, ಮುಂದೆ ಬ್ಲೇಡ್ ನ ಹ್ಯಾಂಡಲ್ ಒಳಗೆ ಮರ್ಚಿಡ್ಕೊಂತಾರಲ್ಲ ಆ ರೀತಿ ಚಾಕು. ಈ ವಿಷಯ ನನ್ನ ಹೆಂಡತಿಗೆ ಹೇಳ್ಬೇಡ ಅಂತ ಎಡ್ಗರ್ ಹೇಳಿದ್ರಿಂದ ಸೂಸನ್ಗೆ ಆಲಿಸ್ ಏನು ಹೇಳಲಿಲ್ಲ. ಎಲ್ಲೋ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಟ್ರೈ ಮಾಡಿರ್ಬೋದು ಅಂತ ಆಲಿಸ್ ಅನ್ಕೊಂಡ್ಲು. ಆಲಿಸ್ ಸೂಸನ್ ಹತ್ರ ಬಂದಾಗ ತಾನೇ ಮಾಡಿರೋ ಕ್ಯಾಂಡಲ್ ಸ್ಟ್ಯಾಂಡ್ ನ ಇವಳಿಗೆ ಕೊಡ್ತಾಳೆ. ಅಂದ್ರೆ ಈ ರೀತಿ ಸ್ಟ್ಯಾಂಡ್ ಗಳನ್ನ ಮೊದಲು ಸೂಸನ್ ಮಾಡ್ತಿದ್ಲು, ಆದ್ರೆ ಈಗ ಫ್ಯಾಮಿಲಿನ ನೋಡ್ಕೊಳ್ಳೋಕೆ ಟೈಮ್ ಸಾಲೋದಿಲ್ಲ. ಆಲಿಸ್ಗೆ ತನಿಗೇನಿಷ್ಟನೋ ಅದನ್ನೇ ಮಾಡೋದು ಅಂದ್ರೆ ಇಷ್ಟ, ಅದೇ ಸೂಸನ್ಗೆ ಫ್ಯಾಮಿಲಿ ಇಂಪಾರ್ಟೆಂಟ್. ನಂತರ ಎಲ್ಲರೂ ಮೊದಲು ಆಲಿಸ್ ಮತ್ತೆ ವಿಲ್ ನ ಮದುವೆ ವಿಡಿಯೋ ನೋಡಿ ಊಟಕ್ಕೆ ಕುತ್ಕೊಂತಾರೆ. ಕುತ್ಕೋಬೇಕಾದ್ರೆ ಎಡ್ಗರ್ ನ ಪಕ್ಕದ ಚೇರ್ ಮೇಲೆ ಜೋಸೆಫ್ ಕುತ್ಕೊಳ್ಳೋಕೆ ಹೋದ ಅಷ್ಟೇ, ಇನ್ನು ಕುತ್ಕೊಂಡೇ ಇರ್ಲಿಲ್ಲ. ಇದು ವಿಲ್ ಕುತ್ಕೊಳ್ಳೋ ಜಾಗ, ಬೇರೆ ಕಡೆ ಹೋಗು ಅಂತ ಕಳಿಸ್ತಾನೆ ಎಡ್ಗರ್. ಆಲಿಸ್ ಅಡುಗೆ ಚೆನ್ನಾಗಿ ಮಾಡಿದ್ದೀರಾ ಅಂತ ಸೂಸನ್ಗೆ ಹೇಳಿದ್ದೆ ತಡ ಕ್ಲಬ್ ನ ವಿಷಯ ತೆಗಿತಾಳೆ ಸೂಸನ್. ವಿಲ್ ಇಲ್ಲ, ಹಾಗಾಗಿ ನೀನೇ ಮುಂದೆ ಕ್ಲಬ್ ನ ನಡೆಸಬೇಕು ಅಂದಾಗ ಆಲಿಸ್ ಕೇಳ್ತಿಲ್ಲ, ನನಗೆ ಕ್ಲಬ್ ನಡೆಸೋದು ಇಷ್ಟ ಇಲ್ಲ, ಸ್ವಲ್ಪ ದಿನ ಪ್ಯಾರಿಸ್ಗೆ ವಾಪಸ್ ಹೋಗಿ ನನ್ನ ತಂದೆ ಜೊತೆ ಇರ್ತೀನಿ ಅಂತ ಹೇಳ್ತಾಳೆ. ಈಗ ಟೆಂಪರೇಚರ್ ಜಾಸ್ತಿ ಆಗೋಕೆ ಶುರು ಆಯ್ತು. ನೀನು ವಿಲ್ ನ ಹೆಂಡತಿ, ಅವನಿಗೆ ಇಷ್ಟವಾಗಿರೋ ಜಾಗ ಅಂದ್ರೆ ಕ್ಲಬ್ ನ ನೋಡ್ಕೋಬೇಕಾಗಿರೋದು ನಿನ್ನ ಜವಾಬ್ದಾರಿ ಅಂತ ಹೇಳ್ತಿದ್ದಾರೆ. ಇದೇ ಗ್ಯಾಪ್ ಅಲ್ಲಿ ಆಲಿಸ್ಗೆ ವಿಲ್ ಜೊತೆ ಜಗಳಾಡ್ತಿದ್ದ ದೃಶ್ಯಗಳೇ ಕಣ್ಮುಂದೆ ಬರ್ತಾ ಇದೆ. ನಂದೊಂದಿರ್ಲಿ ಅಂತ ಸ್ಲೋ ಆಗಿ ಪೊಸೆಸ್ಡ್ ಆಗ್ತಿರೋ ಎಡ್ಗರ್ ಗಂಡ ಸಾವನ್ನಪ್ಪಿದ್ದಾನೆ ಅಂತ ಒಂದು ಹನಿ ಕಣ್ಣೀರು ಹಾಕಿಲ್ಲ. ಮಾರ್ನಿಂಗ್ ವಾಕ್ಗೆ ಹೋದಂಗೆ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದೆ, ವೆಡ್ಡಿಂಗ್ ರಿಂಗ್ ಕೂಡ ಇಲ್ಲ, ಏನು ಮಾರ್ಬಿಟ್ ಬಂದ ಅಂತೆಲ್ಲ ಬೈತಾ ಇದ್ದಾನೆ. ಅಷ್ಟೇ ಅಲ್ಲ, ಜೋಸೆಫ್ ನ ಕೂಡ ಇದರಲ್ಲಿ ಎಳ್ಕೊಂಡು ನೀನು ವಿಲ್ಗೆ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗೋಕೆ ಬಿಡಬಾರ್ದಾಗಿತ್ತು ಅಂದಾಗ ಅವನು ಆಲಿಸ್ ಜೊತೆ ಜಗಳ ಮಾಡ್ಕೊಂಡು ಹೋದ ಅಂತಾನೆ. ಹಾಗಾದ್ರೆ ವಿಲ್ ನನ್ ಕಡೆಯಿಂದ ಸತ್ತೋದ್ನ ಅಂತ ಆಲಿಸ್ ಕೂಡ ಶುರು ಹಚ್ಕೊಂಡ್ಲು. ಈಗಾಗ್ಲೇ 80% ಪೊಸೆಸ್ಡ್ ಆಗಿರೋ ಎಡ್ಗರ್ ಫೋರ್ಕ್ ಎತ್ಕೊಂಡು ತಾನು ಸಾಕಿದ್ದ ನಾಯಿಗೆನೆ ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತಾನೆ, ಮತ್ತೆ ಕೆಳಗೆ ಬಿದ್ದು ಒದ್ದಾಡ್ತಿದ್ದಾನೆ. ನಾಯಿನ ಉಳಿಸ್ಕೊಳ್ಳೋಕೆ ಆಗ್ಲಿಲ್ಲ, ಅಟ್ಲೀಸ್ಟ್ ಇವನ್ನಾದ್ರೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಜೋಸೆಫ್ ಮತ್ತೆ ಥಿಯಾ ಕಾರಲ್ಲಿ ಎಡ್ಗರ್ ನ ಹಾಕೊಂಡು ಹೊರಡ್ತಾರೆ. ಇದೇನ್ ಟಾಟಾ ಮಾಡ್ದಂಗೆ ಎಲ್ಲರೂ ಹೋಗ್ಬಿಟ್ರಲ್ಲ ಅಂತ ಬೇಜಾರ್ ಮಾಡ್ಕೊಂತಿದ್ದಾರೆ ಅಜ್ಜಿ ಪಾಲಿ. ಕಾರಲ್ಲಿ ಈಗ 100% ಪೊಸೆಸ್ಡ್ ಆದ ಎಡ್ಗರ್ ಇವನ ಗಾಯಕ್ಕೆ ಫಸ್ಟ್ ಏಡ್ ಮಾಡೋಕೆ ನೋಡ್ತಿದ್ದ ಜೋಸೆಫ್ ನ ಕೈಯಲ್ಲಿ ಇದ್ದ ಕತ್ತರಿ ಕಿತ್ಕೊಂಡು ಕಾರ್ ಡ್ರೈವ್ ಮಾಡ್ತಿರೋ ಥಿಯಾಳ ಮುಖಕ್ಕೆ ಚುಚ್ತಾ ಇದ್ದಾನೆ. ಕಾರ್ ಕಂಟ್ರೋಲ್ಗೆ ಸಿಗ್ದಲೆ ರೋಡ್ ಪಕ್ಕ ನೀರಿನ ಒಳಗೆ ಹೋಗಿ ನಿಂತ್ಕೊಳ್ಳುತ್ತೆ. ಈಗ ಕಾರ್ ಕೀ ತೆಕ್ಕೊಂಡು ಥಿಯಾಳ ಮುಖಕ್ಕೆ ಹೊಡಿತಾ ಇದ್ದಾನೆ. ಜೋಸೆಫ್ ಕೈಯಲ್ಲಿ ಇವನನ್ನ ತಡೆಯೋಕೆ ಆಗ್ತಿಲ್ಲ. ಥಿಯಾ ಕಾರಿಂದ ಹೊರಗೆ ಹೋಗೋಕೆ ನೋಡಿದಾಗ ಎಡ್ಗರ್ ಡೋರ್ ನ ಜೋರಾಗಿ ಕ್ಲೋಸ್ ಮಾಡ್ತಾನೆ. ಡೋರ್ಗೆ ಇವಳ 4 ಕೈ ಬೆರಳು ಸಿಗಾಕೊಂಡು ಕಟ್ಟೆ ಆಗೋಯ್ತು. ಕೊನೆಗೆ ಜೋಸೆಫ್ ಕಾರಲ್ಲೇ ಇದ್ದ ಗನ್ ತಗೊಂಡ, ಆದ್ರೆ ಶೂಟ್ ಮಾಡೋಕೆ ಮೀಟರ್ ಬೇಕು, ಮೀಟರ್ ಥಿಯಾ ಶೂಟ್ ಮಾಡು, ಇಲ್ಲ ಅಂದ್ರೆ ನಾನ್ ಹೋಗ್ತೀನಿ ಆಮೇಲೆ ಅಂತ ಹೇಳ್ತಿದ್ದಾಳೆ. ತಾಕತ್ತಿದ್ರೆ ಶೂಟ್ ಮಾಡು ಅಂತ ಎಡ್ಗರ್ ಕೂಡ ಹೇಳ್ತಿದ್ದಾನೆ. ಆದ್ರೆ ಶೂಟ್ ಮಾಡೋಕೆ ಜೋಸೆಫ್ಗೆ ಧೈರ್ಯ ಬರಲ್ಲ. ಥಿಯಾನೆ ತನ್ನ ಪ್ರಾಣ ಕಾಪಾಡ್ಕೊಳ್ಳೋಕೆ ಫೈರ್ ಎಕ್ಸ್ಟಿಂಗ್ವಿಷರ್ ಎತ್ಕೊಂಡು ಎಡ್ಗರ್ಗೆ ಹೊಡಿತಾಳೆ. ಇದೇ ಗ್ಯಾಪ್ ಅಲ್ಲಿ ಜೋಸೆಫ್ ಥಿಯಾನ ಬಿಟ್ಟು ಸನ್ ರೂಫ್ ಇಂದ ಎಸ್ಕೇಪ್ ಆದ. ಎಡ್ಗರ್ ಹೆಡ್ ರೆಸ್ಟ್ ಎತ್ಕೊಂಡು ಥಿಯಾಳ ಮುಖಕ್ಕೆ ಚುಚ್ಚಿ ಸಾಯಿಸೇ ಬಿಡ್ತಾನೆ. ಜೋಸೆಫ್ ಹೆದರ್ಕೊಂಡು ಮನೆ ಹತ್ರ ಓಡ್ತಾನೆ. ಅದೇ ಮನೆ ಹತ್ರನೇ ಸೂಸನ್ ಮತ್ತೆ ಆಲಿಸ್ ನಾಯಿಯನ್ನ ಮಣ್ಣು ಮಾಡಿ ಆದ್ಮೇಲೆ ಆಲಿಸ್ ಶೆಡ್ಗೆ ಬಂದಾಗ ಇಲ್ಲೇ ತಾತ ಬೆಂಜಮಿನ್ ನ ವಸ್ತು
ವಸ್ತುಗಳಿರೋ ಗಾರ್ಬೇಜ್ ಬ್ಯಾಗ್ ನ ಬೀಳಿಸ್ತಾಳೆ. ಇದರಲ್ಲಿ ಇರೋ ತಾತು ನೋಟ್ ಬುಕ್ ನ ಓಪನ್ ಮಾಡಿ ನೋಡಿದಾಗ ಇವಳಿಗೂ ಡೀಮನ್ ಬಗ್ಗೆ, ನಾಟುರೋಮ್ ಡೆಮೊಂಟೋ ಬುಕ್ ಬಗ್ಗೆ ಅಷ್ಟೇ ಅಲ್ಲ, ಡೀಮನ್ ನ ಸೋಲ್ಸೋಕೆ ಇರೋ ವೆಪನ್ ಬಗ್ಗೆ ಕೂಡ ಗೊತ್ತಾಗುತ್ತೆ. ಬೆಂಜಮಿನ್ ತುಂಬಾನೇ ವಿಷಯಗಳ ಬಗ್ಗೆ ರಿಸರ್ಚ್ ಮಾಡಿದರೆ 4 ಬಾಡೀಸ್ ಫೌಂಡ್ ಇನ್ ಎ ಕ್ಯಾಬಿನ್ ಫೈರ್ ಅಂತ ನ್ಯೂಸ್ ಪೇಪರ್ ಅಲ್ಲಿ ಇರೋದನ್ನ ಕಟ್ ಮಾಡಿ ಅಂಟಿಸ್ಕೊಂಡಿದ್ದಾರೆ. 4 ದೇಹಗಳು ಸುಟ್ಟೋಗಿರೋ ಕ್ಯಾಬಿನ್ ಅಂದ್ರೆ 2013ರ ಇವಿಲ್ ಡೆಡ್ ಮೂವಿಯಲ್ಲಿ ನಡೆದಿರೋದ್ರ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋದು. ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಸರಿಯಾಗಿ ಮಾಡಿಲ್ಲ ಅನ್ಸುತ್ತೆ, ಅದಕ್ಕೆ ಕ್ಯಾಬಿನ್ಗೆ ಬೆಂಕಿ ಹತ್ಕೊಂಡು 4 ಜನ ಸಾವನ್ನಪ್ಪಿದ್ದಾರೆ ಅಂತ ಇದೆ. 4 ಜನ ಯಾರು ಅಂದ್ರೆ ಡೇವಿಡ್ ನ ಗರ್ಲ್ ಫ್ರೆಂಡ್ ನ್ಯಾಟಲಿ, ಡೇವಿಡ್ ನ ಫ್ರೆಂಡ್ಸ್ ಒಲಿವಿಯಾ ಮತ್ತೆ ಎರಿಕ್. ಮೂವಿಯ ಕೊನೆಯಲ್ಲಿ ಡೇವಿಡ್ ತನ್ನ ತಂಗಿ ಮಿಯಾನ ಕಾಪಾಡೋಕೆ ಪೆಟ್ರೋಲ್ ಇರೋ ಕ್ಯಾನ್ಗೆ ಶಾರ್ಟ್ ಗನ್ ಇಂದ ಶೂಟ್ ಮಾಡಿದಾಗ ಇಡೀ ಕ್ಯಾಬಿನ್ಗೆ ಬೆಂಕಿ ಹತ್ಕೊಂಡಿತ್ತು. ಮಿಯಾ ಡೀಮನ್ ಅಬಾಮಿನೇಷನ್ ನ ಚೈನ್ ಸಾ ಇಂದ 2 ಭಾಗ ಮಾಡಿ ವಾಪಸ್ ನರ್ಕಕ್ಕೆ ಕಳ್ಸಿರ್ತಾಳೆ. ಮತ್ತೆ ಈ ನೋಟ್ ಬುಕ್ ಅಲ್ಲಿ ಬೆಂಜಮಿನ್ ಬರ್ದಿದ್ದಾರೆ, ಅಕ್ಟೋಬರ್ 1983 ದ ಸರ್ಕಲ್ ಆಫ್ ದ ವೈಸ್ ಮೆನ್ ಕಲ್ಟ್ ಅವರಿಗೆ ನಾಟುರೋಮ್ ಡೆಮೊಂಟೋ ಬುಕ್ ಸಿಕ್ಕಿರುತ್ತೆ. 2ನೇ ಭಾಗ ಸಿಕ್ಕಿರೋದು ಸ್ನೇಹಿತರೆ ಫೋಟೋ ನೋಡಿದಾಗ ಗೊತ್ತಾಗುತ್ತೆ. ಒರಿಜಿನಲ್ ಇವಿಲ್ ಡೆಡ್ ಮೂವಿಯಲ್ಲಿ ಮೊದಲನೇ ಭಾಗ ಇದೆ, ಆ ಬುಕ್ ಅನ್ನ ಮನುಷ್ಯನ ಮುಖದ ಚರ್ಮದಿಂದ ಬೈಂಡಿಂಗ್ ಮಾಡಿರೋದು. 2ನೇ ಬುಕ್ 2013ರ ಇವಿಲ್ ಡೆಡ್ ಅಲ್ಲಿ ಇದೆ, ಆ ಬುಕ್ ದ ಸರ್ಕಲ್ ಆಫ್ ದ ವೈಸ್ ಮೆನ್ ಕಲ್ಟ್ ಅವ್ರಿಗೆ ಸಿಕ್ಕಿರುತ್ತೆ. 3ನೇ ಬುಕ್ ಅನ್ನ ಇವಿಲ್ ಡೆಡ್ ರೈಸ್ ಅಲ್ಲಿ ನೋಡಿದ್ದೀವಿ, ಸೈಡ್ ಅಲ್ಲಿ ಶಾರ್ಪ್ ಆಗಿರೋ ಹಲ್ಲುಗಳಿದ್ದಾವೆ. ಎಲ್ಲಾ ಬುಕ್ ಅಲ್ಲಿ ಕಾಮನ್ ಏನಂದ್ರೆ 3 ಬುಕ್ ನ ಬೈಂಡಿಂಗ್ ಮನುಷ್ಯನ ಚರ್ಮದಿಂದಾನೇ ಮಾಡಿರೋದು. ಒಳಗೆ ಏನೆಲ್ಲ ಬರ್ದಿದ್ಯೋ ಅದೆಲ್ಲ ರಕ್ತದಿಂದ ಬರ್ದಿರೋದು. ಸೊ ಅಕ್ಟೋಬರ್ 1983ರಲ್ಲಿ ಬುಕ್ ಸಿಕ್ಕಿರುತ್ತೆ. ಬೆಂಜಮಿನ್ ಬೇಡ ಅಂದ್ರು ಕಲ್ಟ್ ನ ಬೇರೆ ಮೆಂಬರ್ಸ್ ಡೀಮನ್ ನ ಆಹ್ವಾನಿಸೋ ಮಂತ್ರ ಹೇಳಿ ಪೊಸೆಸ್ಡ್ ಆಗಿರ್ತಾರೆ. ಕೊನೆಗೆ 1983 ಡಿಸೆಂಬರ್ ಅಲ್ಲಿ ಡೀಮನ್ ನ ತಡೆಯೋ ವೆಪನ್ ಸಿಕ್ಕಿರುತ್ತೆ. ಆ ಪ್ರಾಚೀನ ಕಾಲದ ಡ್ಯಾಗರ್ ನ ಸಣ್ಣ ಟಚ್ ಇಂದ ಕೂಡ ಡೀಮನ್ ಹೆದರುಕೊಳ್ಳುತ್ತೆ. ಅದಕ್ಕೆ ಡೀಮನ್ ಆ ಡ್ಯಾಗರ್ ನ ನಾಶ ಮಾಡೋಕೆ ನನ್ನ ಹುಡ್ಕೊಂಡ್ ಬರುತ್ತೆ, ಹಾಗಾಗಿ ನನ್ನ ಹೆಂಡತಿ ಮಕ್ಕಳನ್ನ ಇದೆಲ್ಲದರಿಂದ ದೂರ ಇಡೋಕೆ ನಾನೇ ಅವರಿಂದ ದೂರ ಹೋಗ್ತೀನಿ ಅಂತ ಬರ್ದಿದ್ದಾರೆ. ಪಾಪ ತಾತ ಬೆಂಜಮಿನ್ ತಮ್ಮ ಫ್ಯಾಮಿಲಿಯನ್ನ ಕಾಪಾಡೋಕೆ ದೂರ ಹೋಗಿದ್ರೆ ಸೂಸನ್ ಕಷ್ಟದಲ್ಲಿ ನಮ್ಮನ್ನ ಬಿಟ್ಟು ಹೇಡಿ ತರ ಹೋಗಿದ್ದಾರೆ ಅಂತ ಹೇಳ್ತಿದ್ಲು. ಈಗ ಆಲಿಸ್ ಜೋಸೆಫ್ ಪ್ರಿಂಟ್ ಮಾಡಿದ್ದ ಮಂತ್ರಗಳಿರೋ ಪೇಪರ್ ನ ನೋಡ್ತಾಳೆ. ಒಂದೊಂದು ಪೇಪರ್ ಮೇಲೆ ಒಂದೊಂದು ವರ್ಡ್ ಬರ್ದಿದೆ, ಅಂದ್ರೆ ಡೀಮನ್ ನ ಆಹ್ವಾನಿಸೋ ಮಂತ್ರ ಇದು. ಇವಳು ಬೆಂಜಮಿನ್ ಏನ್ ಬರ್ದಿದ್ದಾರೆ ನೋಟ್ ಬುಕ್ ಅಲ್ಲಿ ಅಂತ ಓದಿದ್ರು ಕೂಡ ಒಂದೊಂದೇ ಪದಗಳನ್ನ ಓದೋಕೆ ಶುರು ಮಾಡ್ತಾಳೆ. ಕುಂಡ ಅಂತ ಮೊದಲನೇ ಪದ ಹೇಳ್ತಿದ್ದಂಗೆ ಡೀಮನ್ ಇವಳ ಹತ್ರನೇ ವೇಗವಾಗಿ ಬರ್ತಾ ಇದೆ. ಅಸ್ಟ್ರಾಟಾ ಅಂತಿದ್ದಂಗೆ ಇನ್ನೂ ಸ್ವಲ್ಪ ಹತ್ರ ಬಂತು. ಮಾಂಟೋಸಿ ಅಂತಿದ್ದಂಗೆ ಶೆಡ್ ಹತ್ರನೇ ಬರುತ್ತೆ. ಕಾಂಡ ಅಂತ ಕೊನೆ ಪದ ಒಂದು ಇವಳು ಹೇಳಿಲ್ಲ. ಏನಾದ್ರೂ ಆಗಿರ್ಲಿ ಹೋಗತ್ಲಗೆ ಅಂತ ಎಲ್ಲಾ ಬಿಸಾಕಿ ಹೊರಟಾಗ ಪೊಸೆಸ್ಡ್ ಆಗಿರೋ ನಾಯಿ ಎದ್ ಬರುತ್ತೆ. ಹೇಗೋ ಕಚ್ಚಿಸ್ಕೊಳ್ಳಿಲ್ಲ, ಕೈಗೆ ಸಿಕ್ಕಿದ್ದೆಲ್ಲ ತಗೊಂಡು ನಾಯಿಗೆ ಚುಚ್ಚಿ ಎಸ್ಕೇಪ್ ಆಗ್ತಾಳೆ ಆಲಿಸ್ ಮನೆ ಒಳಗೆ ಬರ್ತಿದ್ದಂಗೆ ಹಿಂದೆನೆ ಜೋಸೆಫ್ ಬಂದ. ಜೋಸೆಫ್ ನ ಹಿಂದೆನೆ ಪೊಸೆಸ್ಡ್ ಆಗಿರೋ ಥಿಯಾ ಕೂಡ ಬಂದ್ಲು. ಮುಖಕ್ಕೆ ಹೆಡ್ ರೆಸ್ಟ್ ಸಿಗಿಸ್ಕೊಂಡೇನೆ ಬಂದಿದ್ದಾಳೆ. ಇವರ ಮುಂದೆ ಹೆಡ್ ರೆಸ್ಟ್ ನ ಹೆಡ್ ಇಂದ ಹೊರಗೆ ತೆಗೆದು ಸೈಲೆಂಟ್ ಆಗಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದ ಕರ್ಗಿರೋ ಕ್ಯಾಂಡಲ್ ಎತ್ಕೊಂಡು ಚಿಯರ್ಸ್ ಅಂತ ಹೇಳಿ ಕುಡಿತಾಳೆ. ಮೋಸ್ಟ್ಲಿ ಇದು ಇವಳಿಗೆ ಎನರ್ಜಿ ಡ್ರಿಂಕ್ ಅನ್ಸುತ್ತೆ, ಯಾಕಂದ್ರೆ ಹಿಂದೆನೆ ಸೂಸನ್ ಮೇಲೆ ದಾಳಿ ಮಾಡಿದ್ಲು. ಜೋಸೆಫ್ ಮತ್ತೆ ಆಲಿಸ್ ಇವಳನ್ನ ಹೇಗೋ ಮಾಡಿ ಎಳ್ಕೊಂಡ್ ಬಂದು ಬೇಸ್ಮೆಂಟ್ ಗೆ ತಳ್ಳಿ ಲಾಕ್ ಮಾಡ್ತಾರೆ. ಎಲ್ಲರೂ ತಕ್ಷಣ ಮನೆಯಿಂದ ಎಸ್ಕೇಪ್ ಆಗೋಕೆ ಹೊರಗೆ ಬಂದ್ರೆ ಇವರನ್ನ ಕಾಯ್ಕೊಂಡು ಪೊಸೆಸ್ಡ್ ಆಗಿರೋ ಎಡ್ಗರ್ ಮತ್ತೆ ಇವನ ನಾಯಿ ಇಬ್ರು ನಿಂತಿದ್ದಾರೆ. ಎಡ್ಗರ್ ಜೋಸೆಫ್ ನ ಗನ್ ಇಂದ ಇವ್ರಿಗೆ ಶೂಟ್ ಮಾಡಲ್ಲ, ಮಾಡಿದ್ರೆ ವೆಪನ್ ಎಲ್ಲಿದೆ ಅಂತ ಹೇಳೋರು ಯಾರು ಇರಲ್ವಲ್ಲ, ಅದಕ್ಕೆ ತನ್ನ ಮುಖಕ್ಕೆನೆ ಮುಂದೆಯಿಂದ ಸೈಡ್ ಇಂದ ಕೆಳಗಿಂದ ಎಲ್ಲ ಶೂಟ್ ಮಾಡ್ಕೊಂಡು ಇವರಿಗೆ ಹೆದರಿಸ್ತಾನೆ. ಎಲ್ಲ ಒಳಗೆ ಓಡ್ ಬಂದು ಡೋರ್ ಲಾಕ್ ಮಾಡ್ಕೊಂಡ್ರು. ಆಲಿಸ್ ಮತ್ತೆ ಜೋಸೆಫ್ ಏನಪ್ಪಾ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಅಜ್ಜಿ ಪಾಲಿನ ಒಬ್ರನ್ನೇ ಬಿಟ್ಟು ಸೂಸನ್ ಎಲ್ಲಿಗೋ ಹೋಗ್ತಾಳೆ. ಬೇಸ್ಮೆಂಟ್ ಅಲ್ಲಿ ಇರೋ ಥಿಯಾ ಬೇಸ್ಮೆಂಟ್ ನ ಡೋರ್ ಹೊಡೆದಾಕ್ತಾ ಇದ್ದಾಳೆ. ಅಜ್ಜಿ ಡೋರ್ ಹತ್ರ ಬಂದಾಗ ಡೋರ್ ನ ಸ್ವಲ್ಪ ಹೊಡೆದಾಕಿ ದ ಶೈನಿಂಗ್ ಮೂವಿಯ ಸ್ಟೈಲ್ ಅಲ್ಲಿ ಹೊಡೆದೋಗಿರೋ ಡೋರ್ ಹತ್ರ ಮುಖ ಇಡ್ಕೊಂಡು ಡೋರ್ ಓಪನ್ ಮಾಡಿ ಅಜ್ಜಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತಿದ್ದಾಳೆ. ಅಜ್ಜಿ ಮೊದ್ಲೇ ಅವಳನ್ನ ಕಳ್ಳಿ ಅನ್ಕೊಂಡಿದ್ರಲ್ಲ, ಎಲ್ಲೋ ಕತ್ಕೊಂಡ್ ಹೋಗಿರೋ ದುಡ್ಡು ವಾಪಸ್ ಕೊಡೋಕೆ ಬಂದಿರ್ಬೋದೇನೋ ಅನ್ಕೊಂಡು ಡೋರ್ ಓಪನ್ ಮಾಡಿದ್ರು. ಹೇಗೋ ಪಾಲಿನ ಥಿಯಾ ಸಾಯ್ಸಲ್ಲ, ತಳ್ಳಿ ಹೋಗಿದ್ದಾಳೆ ಅಷ್ಟೇ. ಎಲ್ಲಿಗೆ ಹೋಗಿದ್ದಾಳೆ ಅಂದ್ರೆ ಬೇಸ್ಮೆಂಟ್ ಇಂದ ಪೆಟ್ರೋಲ್ ಎತ್ಕೊಂಡ್ ಬಂದು ಎಲ್ಲಾ ಕಡೆ ಹಾಕ್ತಾ ಇದ್ದಾಳೆ ಬೆಂಕಿ ಹಚ್ಚೋಕೆ. ನಾವು ವೆಪನ್ ನ ನಾಶ ಮಾಡ್ತೀವಿ ಅಂತ ಪದೇ ಪದೇ ಹೇಳ್ತಾ ಇದ್ದಾಳೆ. ಅಲ್ಲ ವೆಪನ್ ಏನ್ ಬರ್ತ್ಡೇ ಕೇಕ್ ಕಟ್ ಮಾಡೋ ಪ್ಲಾಸ್ಟಿಕ್ ಚಾಕುನ ಬೆಂಕಿ ಹಚ್ಚಿದ್ರೆ ನಾಶ ಆಗೋಕೆ? ಜೋಸೆಫ್ ಸೈಲೆಂಟ್ ಆಗಿ ಟೇಬಲ್ ಲ್ಯಾಂಪ್ ಎತ್ಕೊಂಡು ತಿರುಗಿ ನೋಡೋಷ್ಟ್ರಲ್ಲಿ ಥಿಯಾ ಮಾಯಾ ಎಲ್ಲಿದ್ದಾಳೆ ಅಂತ ಹುಡ್ಕಾಡ್ಬೇಕಾದ್ರೆ ಆಲಿಸ್ ನ ಮುಖದ ಮೇಲೆ ರಕ್ತ ಸೋರ್ತಾ ಇದೆ. ಯಾಕಂದ್ರೆ ಥಿಯಾ ಸ್ಪೈಡರ್ ವುಮೆನ್ ತರ ಮೇಲೆ ನೇತಾಡ್ತಿದ್ದಾಳೆ. ಆಲಿಸ್ ಮೇಲೆ ಹಾರಿ ದಾಳಿ ಮಾಡಿದ್ರು. ಜೋಸೆಫ್ ಶಾಕ್ ಅಲ್ಲಿ ಸುಮ್ನೆ ನಿಂತಿದ್ದ. ಸೂಸನ್ ಪಾಲಿನ ಸ್ಟೇರ್ ಲಿಫ್ಟ್ ಮೇಲೆ ಕೂರಿಸಿ ಜೋಸೆಫ್ ನ ಸಹಾಯಕ್ಕೆ ಕರೀತಾ ಇದ್ದಾಳೆ. ಥಿಯಾ ಆಲಿಸ್ ನ ಬಿಟ್ಟು ನಿಮ್ಮ ಮಗನ ಹತ್ರ ನನಗೆ ಬೇಕಾಗಿರೋದೇನೋ ಇದೆ ಅಂತ ಹೇಳಿ ಸೂಸನ್ ನ ಎಳ್ಕೊಂಡು ಹೋಗಿ ಗೋಡೆಗೆ ಹೊಡ್ಸೋಕೆ ಶುರು ಮಾಡ್ತಾಳೆ. ಗೋಡೆನೆ ಹೊಡೆದೋದ್ರೂ ಬಿಡಲ್ಲ. ಆಮೇಲೆ ಜೋಸೆಫ್ ನ ಕೂಡ ಎಲ್ಲಾ ಕಡೆ ಎತ್ತಿ ಬಿಸಾಕಿ ನಮಗೆ ಬೇಕಾಗಿರೋದನ್ನ ಕೊಡು ಅಂತ ಕೇಳ್ತಾ ಇದ್ದಾಳೆ. ಮೊದ್ಲೇ ಅವಳು ಕಳ್ಳಿ ಅಂತ ನಾನು ಹೇಳಿಲ್ವಾ ಅಂತ ಅಜ್ಜಿ ಪಾಲಿ ಸ್ಲೋ ಆಗಿ ಸ್ಟೇರ್ ಲಿಫ್ಟ್ ಅಲ್ಲಿ ಹೋಗ್ತಾ ಇದ್ದಾರೆ. ಹಿಂದೆ ಗೋಡೆ ಮೇಲೆ ಒರಿಜಿನಲ್ ಇವಿಲ್ ಡೆಡ್ ಮೂವೀಸ್ ಅಲ್ಲಿ ಆಶ್ ಕ್ಯಾರೆಕ್ಟರ್ ಮಾಡಿದ್ದ ಬ್ರೂಸ್ ಕ್ಯಾಂಬೆಲ್
ಅನೆಬೆಲ್ ಅವರ ಫೋಟೋ ಇದೆ. ಈ ಫೋಟೋನ ಪಕ್ಕದಲ್ಲೇ ಆಶ್ ಇವಿಲ್ ಡೆಡ್ ಮೂವೀಸ್ ಅಲ್ಲಿ ಡ್ರೈವ್ ಮಾಡ್ತಿದ್ದ ಓಲ್ಡ್ಸ್ ಮೊಬೈಲ್ ಡೆಲ್ಟಾ 88 ಕಾರ್ ನ ಫೋಟೋ ಕೂಡ ಇದೆ. ಸುಮ್ನೆ ಈಸ್ಟರ್ ಎಗ್ ಅಥವಾ ಹಿಡನ್ ಡೀಟೇಲ್ ತರ ಇಟ್ಟಿರಬಹುದು. ಒರಿಜಿನಲ್ ಇವಿಲ್ ಡೆಡ್ ಮೂವೀಸ್ ನ ಡೈರೆಕ್ಟರ್ ಸ್ಯಾಮ್ ರೈಮಿ ಅವರ ತಂದೆ ಹತ್ರ ಕೂಡ ಇದೇ ರೀತಿಯ ಕಾರ್ ಇತ್ತು. ಸ್ಯಾಮ್ ರೈಮಿ ಅವರಿಗೂ ಈ ಕಾರ್ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ಅವರು ಡೈರೆಕ್ಟ್ ಮಾಡಿರೋ ಕೆಲವು ಮೂವೀಸ್ ಅಲ್ಲಿ ಒಂದಲ್ಲ ಒಂದು ಸೀನ್ ಅಲ್ಲಿ ಈ ಕಾರ್ ಇರುತ್ತೆ. ಸ್ಯಾಮ್ ರೈಮಿ ಅವರ ಸ್ಪೈಡರ್ ಮ್ಯಾನ್ ಟ್ರಿಯಾಲಜಿಯಲ್ಲಿ ಅಂಕಲ್ ಬೆನ್ ಮತ್ತೆ ಆಂಟ್ ಮೇ ಅವರ ಕಾರ್ ಆಗಿತ್ತು. ಡ್ರ್ಯಾಗ್ ಮೀ ಟು ಹೆಲ್ ಹಾರರ್ ಮೂವಿಯಲ್ಲಿ ಈ ಕಾರ್ ಇತ್ತು. ಡಾಕ್ಟರ್ ಸ್ಟ್ರೇಂಜ್ ಇನ್ ದ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಮೂವಿಯಲ್ಲೂ ಇತ್ತು. ಅಷ್ಟೇ ಯಾಕೆ 2013ರ ಇವಿಲ್ ಡೆಡ್ ಅಲ್ಲಿ ಮೊದಲನೇ ಬಾರಿ ನಾವು ಮಿಯಾನ ನೋಡಿದಾಗ ಇದೇ ಡೆಲ್ಟಾ 88 ಕಾರ್ ಮೇಲೆ ಕುತ್ಕೊಂಡಿರ್ತಾಳೆ. ಸೊ ಈಗ ಜೋಸೆಫ್ಗೆ ಉಸಿರಾಡೋಕ್ಕೂ ಬಿಡ್ದಂಗೆ ಹೊಡಿತಾ ಇದ್ದಾಳೆ ಥಿಯಾ. ಜೋಸೆಫ್ ಅಡುಗೆ ಮನೆಗೆ ಓಡ್ ಬಂದು ಕೈಗೆ ಎಲೆಕ್ಟ್ರಿಕ್ ನೈಫ್ ಎತ್ಕೊಂತಾನೆ. ಇದೇ ರೀತಿ ಎಲೆಕ್ಟ್ರಿಕ್ ನೈಫ್ ಇಂದ 2013ರ ಇವಿಲ್ ಡೆಡ್ ಅಲ್ಲಿ ಡೇವಿಡ್ ನ ಗರ್ಲ್ ಫ್ರೆಂಡ್ ನ್ಯಾಟಲಿ ಕೈಯಿಂದ ಇನ್ಫೆಕ್ಷನ್ ಹರಡ್ತಾ ಇದೆ ಅಂತ ಕೈ ಕಟ್ ಮಾಡ್ಕೊಳ್ಳೋಕೆ ಯೂಸ್ ಮಾಡಿರ್ತಾಳೆ. ಆಗ್ಲೇ ಗನ್ ಎತ್ಕೊಂಡ ಶೂಟ್ ಮಾಡೋಕೆ ಧೈರ್ಯ ಇರ್ಲಿಲ್ಲ. ಈಗ ಎಲೆಕ್ಟ್ರಿಕ್ ನೈಫ್ ಎತ್ಕೊಂಡಿದ್ದಾನೆ. ಆದ್ರೆ ಥಿಯಾನೆ ಬೂ ಅಂತಿದ್ದಂಗೆ ಕಾಲೆಡವಿ ಡಿಶ್ ವಾಷರ್ ನ ಡೋರ್ ಮೇಲೆ ಬಿದ್ದ. ಸೂಸನ್ ಅಡುಗೆ ಊಟ ಎಲ್ಲ ಆದ್ಮೇಲೆ ಫೋರ್ಕ್ ಚಾಕು ಎಲ್ಲ ಇಲ್ಲಿ ತೊಳೆಯೋಕೆ ಇಟ್ಟಿದ್ಲು. ಅದ್ರ ಮೇಲೆನೆ ಬಿದ್ದಿದ್ದಾನೆ. ಇವನ ಮೇಲೆ ಥಿಯಾ ಬೀಳ್ತಾಳೆ. ಜೋಸೆಫ್ ಇಲ್ಲೇ ಬಿದ್ದಿದ್ದ ಕಾರ್ಕ್ ಸ್ಕ್ರೂ ಎತ್ಕೊಂಡು ಥಿಯಾಗೆ ಚುಚ್ದ. ಏನು ಪ್ರಯೋಜನ ಆಗ್ಲಿಲ್ಲ. ಇವಳೆ ತನ್ನ ಕತ್ತನ್ನ ಪೂರ್ತಿ ಸೀಳ್ಕೊಂಡ್ಲು. ಸರಿಯಾದ ಸಮಯಕ್ಕೆ ಅಜ್ಜಿ ಪಾಲಿ ನಿನಗೆ ಏನ್ ಬೇಕೋ ಅದು ನನ್ನ ಹತ್ರ ಇದೆ ಬಾ ಅಂತ ಕರ್ಸ್ಕೊಂಡು ದುಡ್ಡು ಯಾವ ಜಾಗದಲ್ಲಿ ಇದೆ ಅಂತ ಹೇಳ್ತಾರೆ. ಆದ್ರೆ ಇವಳಿಗೆ ಬೇಕಾಗಿರೋದು ವೆಪನ್. ಮೋಸ್ಟ್ಲಿ ನಿನ್ ಗಂಡ ಬೆಂಜಮಿನ್ ಆ ವೆಪನ್ ಇಟ್ಟಿರೋ ಜಾಗ ಯಾವ್ದು ಅಂತ ನಿನಗೆ ಹೇಳಿರ್ಬೋದು ಅಂತ ಥಿಯಾ ಅಜ್ಜಿಯ ಹಲ್ಸೆಟ್ ತೆಗೆದು ನೆಕ್ಕಿ ಚೀಪಿ ವಾಪಸ್ ಹಾಕ್ತಾಳೆ. ಇದರಿಂದ ಕೆಲವು ನಿಮಿಷಗಳಲ್ಲೇ ಅಜ್ಜಿ ಕೂಡ ಇನ್ಫೆಕ್ಟ್ ಆಗ್ತಾರೆ, ಅಂದ್ರೆ ಪೊಸೆಸ್ಡ್ ಆಗ್ತಾರೆ. ಇಲ್ಲೇ ಬಚ್ಚಿಡ್ಕೊಂಡಿದ್ದ ಆಲಿಸ್ ಅಜ್ಜಿಯ ಪ್ರಾಸ್ಥೆಟಿಕ್ ಲೆಗ್ ಎತ್ಕೊಂಡು ಇವಳಿಗೆ ಹೊಡಿತಾಳೆ. ಥಿಯಾ ಮೆಟ್ಟಿಲುಗಳ ಮೇಲಿಂದ ಕೆಳಗೆ ಬಂದು ಬೀಳ್ತಿದ್ದಂಗೆ ಹಿಂದಿನ ಡಿಶ್ ವಾಷರ್ ನ ಡೋರ್ ಕಿತ್ಕೊಂಡ್ ಬಂದಿರೋ ಜೋಸೆಫ್ ಕೊನೆಗೂ ಧೈರ್ಯ ಮಾಡಿ ಇದರಿಂದ ಇವಳ ಮುಖ ಜಜ್ಜಾಗ್ತಾನೆ. ಮತ್ತೆ ಆಲಿಸ್ಗೆ ವಿಲ್ ಜೊತೆ ಜಗಳ ಆಡ್ತಿದ್ದೆಲ್ಲ ನೆನಪಾಗ್ತಾ ಇದೆ. ವಿಷನ್ ಕಾಣಿಸ್ತಾ ಇದೆ. ಕಾರಣ ಪೊಸೆಸ್ಡ್ ಆಗಿರೋ ವಿಲ್ ಬರ್ತಾ ಇದ್ದಾನೆ. ಇದೆಲ್ಲದರ ನಡುವೆ ಮೇನ್ ಡಿಮನ್ ವಿಲ್ ನ ಪೊಸೆಸ್ ಮಾಡ್ಕೊಂಡಿದ್ದಾನೆ ಅನ್ನೋದೇ ಮರ್ತೋಗಿದ್ವಿ. ಅವನ ದೇಹದಲ್ಲಿ ಇರೋ ಡಿಮನ್ನೇ ಇಲ್ಲಿ ಥಿಯಾ, ಎಡ್ಗರ್ ಮತ್ತೆ ನಾಯಿಯನ್ನ ಕಂಟ್ರೋಲ್ ಮಾಡ್ತಾ ಇರೋದು. ವಿಲ್ ನಾನು ವಾಪಸ್ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು ಆಲಿಸ್ಗೆ ಕೇಳಿಸುತ್ತೆ. ಅದಕ್ಕೆ ಸರ್ಕಲ್ ಆಫ್ ದ ವೈಸ್ ಮೆನ್ ಕತೆ ಏನು ಅಂತ ಆಲಿಸ್ ಜೋಸೆಫ್ಗೆ ಕೇಳಿದಾಗ ನಮ್ ತಾತ ಅನ್ಸ್ಟೇಬಲ್, ಅಜ್ಜಿ ತರ ಅವ್ರ ತಲೆ ಕೂಡ ಸರಿ ಇರ್ಲಿಲ್ಲ ಅಂತೆಲ್ಲ ನನಗೆ ಹೇಳ್ತಾ ಇದ್ರು. ಆದ್ರೆ ಈಗ ಅರ್ಥ ಆಗ್ತಾ ಇದೆ ನಮ್ಮೆಲ್ಲರಿಗಿಂತ ಅವರ ತಲೆನೇ ನೆಟ್ಟುಗೆ ಇದ್ದಿದ್ದು. ಅವರು ತಮ್ಮ ನೋಟ್ಬುಕ್ ಅಲ್ಲಿ ಬರ್ದಿರೋದೆಲ್ಲ ಸತ್ಯ. ತಮ್ಮ ಕಲ್ಟ್ ಅವರ ಜೊತೆ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗಿ ತುಂಬಾನೇ ರಿಸರ್ಚ್ ಮಾಡಿದ್ದಾರೆ. ಈಗ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋಕೆ ಅವರು ತಮ್ಮ ನೋಟ್ಬುಕ್ ಮತ್ತೆ ಆಡಿಯೋ ಅಲ್ಲಿ ಹೇಳಿರೋ ಹಾಗೆ ಆ ವೆಪನ್ ಇಂದ ಮಾತ್ರ ಸಾಧ್ಯ. ಅದು ಅಟ್ಟದ ಮೇಲೆ ಇದೆ ಅಂತ ಹೇಳ್ತಾನೆ. ಅದೇ ಸೂಸನ್ ಪಾಲಿಗೆ ಮಾತ್ರೆ ಗೀತ್ರೆ ಎಲ್ಲ ಕೊಟ್ಟು ಮಲಗಿಸಿ ವಾಪಸ್ ಹೋಗೋಷ್ಟ್ರಲ್ಲಿ ಬೆಡ್ಶೀಟ್ ಹೊತ್ಕೊಂಡೆ ಎದ್ದು ಕುತ್ಕೊಂತಾರೆ ಪಾಲಿ. ಅಷ್ಟೇ ಯಾಕೆ ಒಂದು ಕಾಲಿಲ್ಲ ಅಂದ್ರೂ ಕೂಡ ಎದ್ ನಿಂತ್ಕೊಂತಾರೆ. ಯಾಕಂದ್ರೆ ಪೊಸೆಸ್ಡ್ ಆಗಿದ್ದಾರೆ. ಪಾಲಿ ಮಾತಲ್ಲೇ ಸೂಸನ್ ನ ಕಂಟ್ರೋಲ್ಗೆ ತಗೊಂತಾರೆ ವಶೀಕರಣದ ರೀತಿ. ಆಲ್ರೆಡಿ ನನಗೆ ಎಲ್ಲದಕ್ಕಿಂತ ಫ್ಯಾಮಿಲಿನೇ ಮುಖ್ಯ ಅಂತ ಹೇಳೋ ಸೂಸನ್ಗೆ ಮತ್ತೆ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಪಾಠ ಮಾಡಿ ಕಿಟಕಿ ತೆಗಿಯೋಗಮ್ಮ ನಿನ್ ಗಂಡ ಬಂದಿದ್ದಾನೆ ಅಂತ ಕಳಿಸ್ತಾರೆ. ಹೊರಗೆ ಕಿಟಕಿ ಹತ್ರ ಎಡ್ಗರ್ ಬಂದಿದ್ದಾನೆ. ಸೂಸನ್ಗೆ ಎಲ್ಲಾ ಸರಿ ಹೋಗುತ್ತೆ, ಎಲ್ಲರೂ ಒಟ್ಟಿಗೆ ಇರ್ಬೋದು ಅನ್ನೋದಷ್ಟೇ ಮೈಂಡ್ ಅಲ್ಲಿ ಇರೋದು. ಹಾಗಾಗಿ ಕಿಟಕಿ ಓಪನ್ ಮಾಡಿ ಎಡ್ಗರ್ಗೆ ಕಿಸ್ ಮಾಡೋಕೆ ಶುರು ಮಾಡ್ತಾಳೆ. ಇದು ಕೋವಿಡ್ ಟೈಮ್ ಅಲ್ಲಿ ಕಿಸ್ ಮಾಡ್ದಂಗೆ. ಎಡ್ಗರ್ ಇಂದ ಕೊರೋನಾ ಅಂದ್ರೆ ಪೊಸೆಷನ್ ಸೂಸನ್ಗೆ ಹರಡ್ಕೊಂತು. ಇನ್ನೇನು ಸೂಸನ್ ಕೂಡ ಸ್ವಲ್ಪ ಹೊತ್ತಲ್ಲೇ ಪೊಸೆಸ್ಡ್ ಆಗ್ತಾಳೆ. ಇನ್ನೂ ಆಗಿಲ್ಲ, ಆದ್ರೆ ಡಿಮನ್ ಇವಳ ಮೈಂಡ್ ನ ಕಂಟ್ರೋಲ್ ಮಾಡ್ತಾ ಇದೆ. ಸೀದಾ ಜೋಸೆಫ್ ಹತ್ರ ಬಂದು ಈಗ ಎಲ್ಲ ಸರಿ ಹೋಗಿದೆ, ಏನು ಸಮಸ್ಯೆ ಇಲ್ಲ, ಸುಮ್ನೆ ಆ ವೆಪನ್ ಎಲ್ಲಿದೆ ಅಂತ ಹೇಳು ಅಂದಾಗ ಜೋಸೆಫ್ಗೆ ಇವಳು ಪೊಸೆಸ್ಡ್ ಆಗ್ತಾ ಇದ್ದಾಳೆ ಅಂತ ಅರ್ಥ ಆಯ್ತು. ಅದಕ್ಕೆ ತಾತುನ್ ವಸ್ತು ಎಲ್ಲ ಬಿಸಾಕುದ್ನಲ್ಲ ಅಂತ ಸುಳ್ಳು ಹೇಳ್ತಿದ್ದಂಗೆ ಕ್ಯಾಂಡೇರಿಯನ್ ಡ್ರ್ಯಾಗನ್ ಎಲ್ಲಿದೆ ಅಂತ ಜೋರಾಗಿ ಕಿರ್ಚ್ತಾಳೆ ಸೂಸನ್. ಲೈಟ್ಸ್ ಎಲ್ಲ ಹೊಡೆದೋಯ್ತು. ಇಲ್ಲೇ ಇದ್ದ ಎಡ್ಗರ್ ಜೋಸೆಫ್ ಮತ್ತೆ ಆಲಿಸ್ ಮೇಲೆ ದಾಳಿ ಮಾಡ್ತಾನೆ. ಒಂದೇ ಸಮ ಮುಖಾಮುಖಿ ಏನು ನೋಡ್ದಂಗೆ ಹೊಡಿತಾ ಇದ್ದಾನೆ. ಡ್ಯಾಗರ್ ಎಲ್ಲಿ ಅಂತ ಕೇಳ್ತಾ ಇದ್ದಾನೆ. ಕ್ಯಾಂಡೇರಿಯನ್ ಡ್ಯಾಗರ್ ನ ಒರಿಜಿನಲ್ ಇವಿಲ್ ಡೆಡ್ ಮೂವೀಸ್ ಅಲ್ಲಿ ಇದ್ದ ಕ್ಯಾಂಡೇರಿಯನ್ ಡೀಮನ್ ನ ಸೋಲ್ಸೋಕೆ ಅಂತ ಮಾಡಿರ್ತಾರೆ. ಆದರೆ ಅಷ್ಟು ಎಫೆಕ್ಟಿವ್ ಆಗಿ ಇರ್ಲಿಲ್ಲ. ಡ್ಯಾಗರ್ ಇಂದ ಚುಚ್ಚಿದ್ರೆ ಡೀಮನ್ ಗೆ ಪೊಸೆಸ್ಡ್ ಆಗಿರೋರು ಸ್ವಲ್ಪ ಸ್ಲೋ ಆಗ್ತಿದ್ರು ಅಷ್ಟೇ. ಅವರ ದೇಹವನ್ನ ಕಟ್ ಮಾಡಿ ಕೊಲ್ಬೇಕಾಗಿತ್ತು. ಇಲ್ಲ ನಾಟುರಾಮ್ ಡೆಮೋಂಟೋ ಬುಕ್ ಅಲ್ಲಿ ಅವುಗಳನ್ನ ಓಡಿಸೋ ಒಂದು ಮಂತ್ರ ಇತ್ತು, ಅದನ್ನ ಓದ್ಬೇಕಾಗಿತ್ತು. ಮುಂದೆ ನೋಡೋಣ ಈ ಮೂವಿಯಲ್ಲಿ ಡ್ಯಾಗರ್ ಹೇಗೆ ವರ್ಕ್ ಆಗುತ್ತೆ ಅಂತ. ಡೀಮನ್ನ ಕಂಟ್ರೋಲ್ ಇಂದ ಹೊರಗೆ ಬಂದ ಸೂಸನ್ ನನ್ನ ಮಗನಿಗೆ ಏನು ಮಾಡಲ್ಲ ಅಂತ ಹೇಳಿದ್ದೆ, ಆದ್ರೂ ಯಾಕೆ ಹೀಗೆ ಹೊಡಿತಾ ಇದೆಯಾ ಅಂತ ಎಡ್ಗರ್ಗೆ ಕೇಳಿದಾಗ ಒಂದ್ ನಿಮಿಷ ಬಂದೆ ತಾಳು ಅಂತ ಎಡ್ಗರ್ ಸೂಸನ್ ಮಾಡಿದ್ದ ಕ್ಯಾಂಡಲ್ ಸ್ಟ್ಯಾಂಡ್ ಎತ್ಕೊಂಡು ಸೂಸನ್ಗೆನೆ ಹೊಡಿತಾನೆ. ಗಾಯಗೊಂಡಿರೋ ಆಲಿಸ್ ತೆವಳ್ಕೊಂಡು ಎಸ್ಕೇಪ್ ಆಗ್ತಿದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಡ್ಗರ್ ಜೋಸೆಫ್ ನ ಹಿಡ್ಕೊಂಡು ಇಡೀ ಮನೆಯ ಧೂಳ್ ಕೊಡುತ್ತಾ ಇದ್ದಾನೆ. ಕೊನೆಗೂ ಮೆಟ್ಟಿಲುಗಳ ಕೆಳಗಿರೋ ಒಂದು ಸಣ್ಣ ಸ್ಟೋರೇಜ್ ರೂಮ್ ಒಳಗೆ ಹೋಗಿ ಬಚ್ಚಿಡ್ಕೊಂಡ್ಲು ಆಲಿಸ್. ಜೋಸೆಫ್ ನ ಎಡ್ಗರ್ ಇದೇ ರೂಮ್ ನ ಡೋರ್ಗೆ ತಳೆದಾಗ ಅವ್ರಿಗಿಂತ ಮುಂಚೆ ನೀನು ಆ ಕ್ಯಾಂಡೇರಿಯನ್
ಡ್ಯಾಗರ್ ಹತ್ರ ಹೋಗ್ಬೇಕು ಅಂತ ಜೋಸೆಫ್ ಹೇಳ್ತಾನೆ. ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಂಡಾಗ ಜೋಸೆಫ್ಗೆ ಹೊಡಿತಾ ಇರೋ ಸೌಂಡ್ ಕಡಿಮೆ ಆಯ್ತು. ಆಲಿಸ್ ಹೊರಗೆ ಬಂದಾಗ ಯಾರು ಕಾಣ್ತಿಲ್ಲ. ಹುಲ್ಲು ಕಟ್ ಮಾಡೋ ಮಷೀನ್ ಇಲ್ಲೇ ಇದೆ. ಇದನ್ನ ತಗೊಂಡು ಮೇಲೆ ಹತ್ಕೊಂಡ್ ಬಂದಾಗ ಹಿಂದೆಯಿಂದ ಪೊಸೆಸ್ಡ್ ಆಗಿರೋ ಅಜ್ಜಿ ಪಾಲಿ ದಾಳಿ ಮಾಡಿ ಇವಳಿಗೆ ಹೊಡೆದು ಹುಲ್ಲು ಕಟ್ ಮಾಡೋ ಮಷೀನ್ ನ ಬ್ಲೇಡ್ ಮೇಲೆ ಮುಖ ಇಡ್ಕೊಂತಾರೆ. ಮತ್ತೆ ಸೂಸನ್ಗೆ ಮಷೀನ್ ಆನ್ ಮಾಡೋಕೆ ಹೇಳ್ತಿದ್ದಾರೆ. ಜೋಸೆಫ್ ತನಿಗೆ ವಿಲ್ ಗಿಫ್ಟ್ ಕೊಟ್ಟಿದ್ದ ಪೆನ್ ಇಂದ ಎಡ್ಗರ್ ಮೇಲೆ ದಾಳಿ ಮಾಡೋಕೆ ನೋಡಿದ್ದ. ಆ ಪೆನ್ ಇಲ್ಲೇ ಬಿದ್ದಿದೆ. ಇದರಿಂದ ಆಲಿಸ್ ಅಜ್ಜಿಗೆ ಚುಚ್ಚೋಕೆ ನೋಡಿದಾಗ ಅಜ್ಜಿನೇ ಪೆನ್ ಕಿತ್ಕೊಂಡು ಇವಳ ಕಿವಿಗೆನೆ ಚುಚ್ತಾರೆ. ಸೂಸನ್ ಮಷೀನ್ ನ ಆನ್ ಮಾಡೋ ಅಷ್ಟ್ರಲ್ಲಿ ಹೇಗೋ ಇಲ್ಲೇ ಬಿದ್ದಿದ್ದ ಗ್ಲಾಸ್ ಪೀಸ್ ಇಂದ ಅಜ್ಜಿಯ ಕಣ್ಣಿಗೆ ಚುಚ್ಚಿ ಇರೋ ಒಂದು ಕಾಲನ್ನೇ ಸ್ಟೇರ್ ಲಿಫ್ಟ್ ನ ಬೆಲ್ಟ್ ಗೆ ಕಟ್ತಾಳೆ ಮತ್ತೆ ಕೆಳಗೆ ಕಳಿಸ್ತಾಳೆ. ಆದ್ರೂ ಪಾಲಿ ಸುಮ್ನಾಗಲ್ಲ. ಕಣ್ಣಿಗೆ ಚುಚ್ಕೊಂಡಿರೋ ಗ್ಲಾಸ್ ಪೀಸ್ ತೆಕ್ಕೊಂಡು ಇರೋ ಒಂದು ಕಾಲನ್ನ ಕೂಡ ಕುಯ್ಕೊಂತ ಇದ್ದಾರೆ. ಅಲ್ಲ, ಅದೇ ಗ್ಲಾಸ್ ಇಂದ ಬೆಲ್ಟ್ ಕಟ್ ಮಾಡ್ಕೊಂಡಿದ್ರೆ ಆಗೋದಲ್ಲ, ಕಾಲು ಕುಯ್ಕೊಳ್ಳೋ ಅವಶ್ಯಕತೆನೇ ಇರ್ಲಿಲ್ಲ. ಇದೇ ಸಮಯಕ್ಕೆ ಮೇಲಿಂದ ಕೆಳಗೆ ಏನೋ ಬಿತ್ತು. ಏನು ಅಂತ ನೋಡಿದ್ರೆ ಎಡ್ಗರ್ ಜೋಸೆಫ್ ನ ಇಟ್ಕೊಂಡು ಬಿದ್ದಿರೋದು. ಜೋಸೆಫ್ ಕೂಡ ಆಗ್ಲೇ ಸಾವನ್ನಪ್ಪಿದ್ದಾನೆ. ಎಡ್ಗರ್ ಆಲಿಸ್ ಕಡೆನೆ ಓಡ್ ಬರ್ಬೇಕಾದ್ರೆ ಇವಳು ಪೊಸೆಸ್ಡ್ ಆಗಿರೋ ಸೂಸನ್ ನ ಇಲ್ಲೇ ಬಿಟ್ಟು ಹೋಗೋದ್ ಬಿಟ್ಟು ಜೊತೆಯಲ್ಲೇ ಕರ್ಕೊಂಡು ಓಡ್ತಾಳೆ. ಹುಲ್ಲು ಕಟ್ ಮಾಡೋ ಮಷೀನ್ ಕೂಡ ಕೈಯಲ್ಲೇ ಇದೆ. ಅಟ್ಟದ ಕೆಳಗೆನೆ ಬರೋ ಒಂದು ಬಾತ್ರೂಮ್ ಗೆ ಇಬ್ರು ಬಂದ್ರು. ಹೇಗಾದ್ರೂ ಆಗ್ಲಿ ಸೇಫ್ಟಿಗೆ ಅಂತ ಸೂಸನ್ ನ ಕೈ ಕಟ್ ಹಾಕಿ ಕಿವಿಗೆ ಚುಚ್ಕೊಂಡಿರೋ ಪೆನ್ನ ತೆಕ್ಕೊಂತಾಳೆ ಆಲಿಸ್. ಸೂಸನ್ ಅಂತೂ ಇದೆಲ್ಲ ನಿನ್ ಕಡೆಯಿಂದಾನೆ ಆಗ್ತಾ ಇರೋದು, ನಮಗೆಲ್ಲ ನೋವು ತಂದಿಟ್ಟಿರೋದು ನೀನೇ ಅಂದಾಗ, ನಾನೆಲ್ಲ ಕಣವ ತಾಯಿ, ಎಲ್ಲ ನಿಮ್ಮನೆಯಲ್ಲೇ ಮೊದ್ಲಿಂದನೂ ಇತ್ತು, ಅದ್ರೊಳಗೆ ನಾನ್ ಬಂದು ತಗ್ಲಾಕೊಂಡಿದ್ದೀನಿ. ಏನ್ ನಿನ್ ಮಗ ಸಾಚಾ ಅನ್ನೋ ಹಾಗೆ ಮಾತಾಡ್ತೀಯ ಅಲ್ವಾ, ನೋಡಿಲಿ ನನ್ ಹೊಟ್ಟೆ ಸುಟ್ಟಾಕವನೆ ಅಂತ ತೋರಿಸ್ತಾಳೆ. ಜಗಳ ಆಡ್ಬೇಕಾದ್ರೆ ಬಿಸಿ ನೀರಿನ ಮೇಲೆ ತಳ್ಳಿರ್ತಾನೆ ವಿಲ್. ಆಗ ಹೊಟ್ಟೆ ಸುಟ್ಟಿರುತ್ತೆ ಸ್ನೇಹಿತರೆ. ಆಲಿಸ್ ಅಟ್ಟದ ಮೇಲೆ ಹೋಗೋಕೆ ಇಲ್ಲಿಂದಾನೆ ಹುಲ್ಲು ಕಟ್ ಮಾಡೋ ಮಷೀನ್ ಇಂದ ಮೇಲೆ ಸೀಲಿಂಗ್ ಕಟ್ ಮಾಡ್ತಾ ಇದ್ದಾಳೆ. ಸೂಸನ್ ಕೊನೆಗೂ ಕಂಪ್ಲೀಟ್ಲಿ ಪೊಸೆಸ್ಡ್ ಆಗಿ ನನ್ ಮಗ ಇನ್ನೇನ್ ಬರ್ತಾ ಇದ್ದಾನೆ, ಬಂದು ನಿನ್ನನ್ನ ಸುಟ್ ಹಾಕ್ತಾನೆ ಅಂತ ಹೇಳ್ತಿದ್ದಾಳೆ. ಮೊದ್ಲಿಂದನೂ ಹೇಳ್ತಾನೆ ಇರೋದಷ್ಟೇ, ಇನ್ನೂ ಬಂದಿಲ್ಲ. ಡೀಮನ್ ಅಲ್ವಾ, ಮೋಸ್ಟ್ಲಿ ಎಲ್ಲೋ ಬಸ್ಸಿಗೆ ಕಾಯ್ತಾ ಇರ್ಬೇಕು. ಸೂಸನ್ ಎದ್ದು ಆಲಿಸ್ ಮೇಲೆ ದಾಳಿ ಮಾಡಿ ಇವಳ ಮುಖಕ್ಕೆ ಪರ್ದೆ ಸುತ್ಕೊಂಡು ಗೋಡೆ ಮೇಲೆ ಹತ್ಕೊಂಡು ಹೋಗ್ತಾಳೆ. ಇನ್ನೇನ್ ಹುಸುರು ಕಟ್ಟಿ ಸಾಯ್ತಾಳೆ ಆಲಿಸ್ ಅನ್ನೋ ಅಷ್ಟ್ರಲ್ಲಿ ಇಲ್ಲೇ ಇದ್ದ ಶೇವಿಂಗ್ ರೇಸರ್ ಇಂದ ಸೂಸನ್ ನ ಚರ್ಮನೆ ಶೇವ್ ಮಾಡ್ತಾಳೆ. ಸೂಸನ್ ಆಲಿಸ್ ನ ಬಿಡ್ತಿದ್ದಂಗೆ ಹುಲ್ಲು ಕಟ್ ಮಾಡೋ ಮಷೀನ್ ಇಂದ ಸೂಸನ್ ನ ದೇಹವನ್ನ ಡಿಸೈನ್ ಆಗಿ ಕಟ್ ಮಾಡ್ತಾಳೆ ಆಲಿಸ್. ಮತ್ತೆ ಅಟ್ಟದ ಮೇಲೆ ಹತ್ಕೊಂಡ್ ಬರ್ತಾಳೆ. ತುಂಬಾನೇ ಹೊತ್ತು ಹುಡ್ಕಾಡಿ ಆದ್ಮೇಲೆ ಕೊನೆಗೂ ಡ್ಯಾಗರ್ ಸಿಕ್ತು. ಅಲ್ಲ, ಡ್ಯಾಗರ್ ಗಳು ಸಿಗ್ತವೆ. ಇದರಲ್ಲಿ ಯಾವ್ದು ಕ್ಯಾಂಡಾರಿಯನ್ ಡ್ಯಾಗರ್ ಅಂತ ಇವಳಿಗೆ ಗೊತ್ತಾಗ್ತಿಲ್ಲ. ಆಗ್ಲೇ ಪೊಸೆಸ್ಡ್ ಆಗಿರೋ ಜೋಸೆಫ್ ಕೂಡ ಇಲ್ಲಿಗೆ ಬರ್ತಾ ಇದ್ದಾನೆ. ಒಂದೇ ಒಂದು ಡ್ಯಾಗರ್ ಡಿಫ್ರೆಂಟ್ ಆಗಿ ಇರೋದು ನೋಡಿ ಇದೇ ಕ್ಯಾಂಡಾರಿಯನ್ ಡ್ಯಾಗರ್ ಇರ್ಬೇಕು ಅಂತ ಅನ್ಕೊಂತಾಳೆ. ಇದು ಕ್ಯಾಂಡಾರಿಯನ್ ಡ್ಯಾಗರ್ ಸ್ನೇಹಿತರೆ, ಆದ್ರೆ ಒರಿಜಿನಲ್ ಇವಿಲ್ ಡೆಡ್ ಮೂವೀಸ್ ಅಲ್ಲಿ ಇತ್ತಲ್ಲ ಆ ಡ್ಯಾಗರ್, ಮೊದ್ಲೇ ಹೇಳ್ದಂಗೆ ಅದು ಅಲ್ಲೇ ನೆಟ್ಟುಗೆ ವರ್ಕ್ ಆಗ್ತಿರ್ಲಿಲ್ಲ. ಇಲ್ಲಿ ವರ್ಕ್ ಆಗುತ್ತಾ ಅಂತ ಇವಳೇ ಟೆಸ್ಟ್ ಮಾಡ್ತಾಳೆ. ವರ್ಕ್ ಆಗ್ಲಿಲ್ಲ. ಪೊಸೆಸ್ಡ್ ಆಗಿರೋ ಜೋಸೆಫ್ ಹೇಳ್ತಿದ್ದಾನೆ ಇದೆಲ್ಲ ಬೇರೆದಿರ್ಬೇಕು ನೋಡು ಅಂತ. ಅದಕ್ಕೆ ಸಿಕ್ಕಿದ್ದೆಲ್ಲ ತಗೊಂಡು ಚುಚ್ಚೋಕೆ ಶುರು ಮಾಡಿದಾಗ ಕೊನೆಗೂ ಒಂದು ಸಣ್ಣ ಡ್ಯಾಗರ್ ನ ಚುಚ್ತಿದ್ದಂಗೆ ಜೋಸೆಫ್ ಪೊಸೆಷನ್ ಇಂದ ಹೊರಗೆ ಬಂದು ಸಾವನ್ನಪ್ತಾನೆ. ಈ ಡ್ಯಾಗರ್ ನ ಸರ್ಕಲ್ ಆಫ್ ದ ವೈಸ್ ಮೆನ್ ಕಲ್ಟ್ ಅವರೇ ತಯಾರಿಸಿದರೆ ತುಂಬಾನೇ ರಿಸರ್ಚ್ ಮಾಡಿ ಯಾವ್ದ್ರಿಂದ ಕ್ಯಾಂಡಾರಿಯನ್ ಡ್ಯಾಗರ್ ನ ಮಾಡಿದ್ರೆ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡು ಈ ಡ್ಯಾಗರ್ ನ ರೆಡಿ ಮಾಡಿರ್ತಾರೆ. ಮೋಸ್ಟ್ಲಿ ಈ ಡ್ಯಾಗರ್ ನ ಒರಿಜಿನಲ್ ಮೂವೀಸ್ ಅಲ್ಲಿ ಬಳಸಿದ್ರೆ ಕರೆಕ್ಟ್ ಆಗಿ ವರ್ಕ್ ಆಗ್ತಿತ್ತು ಅನ್ಸುತ್ತೆ. ಈಗ ಬರ್ತಾ ಇರೋ ಎಲ್ಲಾ ಡಿಮನ್ ಗಳು ಒರಿಜಿನಲ್ ಇವಿಲ್ ಡೆಡ್ ಮೂವಿಯಲ್ಲಿ ಇದ್ದ ಕ್ಯಾಂಡಾರಿಯನ್ ಡಿಮನ್ ಗೆ ಕನೆಕ್ಟ್ ಆಗಿರೋದ್ರಿಂದ ಯಾವುದೇ ಡಿಮನ್ ಬಂದ್ರು ನರಕಕ್ಕೆ ಕಳ್ಸೋ ಸಾಮರ್ಥ್ಯ ಇರೋ ಅಂತ ಡ್ಯಾಗರ್ ನ ಸರ್ಕಲ್ ಆಫ್ ದ ವೈಸ್ ಮೆನ್ ಕಲ್ಟ್ ಅವರು ತಯಾರಿಸಿದ್ದಾರೆ. ಆದ್ರೆ ಇದು ಕೂಡ ಸರಿಯಾಗಿ ವರ್ಕ್ ಆಗುತ್ತಾ ಇಲ್ವಾ ಅಂತ ಕೊನೆಯಲ್ಲಿ ನೋಡೋಣ. ಹಿಂದೆನೆ ಇನ್ನೂ ಬದುಕಿರೋ ಸೂಸನ್ ಮತ್ತೆ ಎಡ್ಗರ್ ಅಟ್ಟದ ಮೇಲೆ ಬರ್ತಿದ್ದಾರೆ. ಕೈಯಲ್ಲಿ ಡ್ಯಾಗರ್ ಇದ್ರೂ ಕೂಡ ಕಿಟಕಿಯಿಂದ ಎಸ್ಕೇಪ್ ಆಗೋಕೆ ಹೋಗಿ ಡ್ಯಾಗರ್ ನ ಕೆಳಗೆ ಬೀಳಿಸ್ತಾಳೆ ಆಲಿಸ್. ಅದೇ ಅಂತಲೇನೋ ಏನೋ ಕಿಟಕಿಯಿಂದ ಆಚೆ ಬಂದವಳು ಈಗ ಚಿಮ್ನಿಯಿಂದ ವಾಪಸ್ ಒಳಗೆ ಹೋಗ್ತಾ ಇದ್ದಾಳೆ. ಮಧ್ಯದಲ್ಲೇ ಕಾಯ್ಕೊಂಡಿದ್ದು ಹುಲ್ಲು ಕಟ್ ಮಾಡೋ ಮಷೀನ್ ಇಂದ ಸೂಸನ್ ನ ತಲೆ ಕಟ್ ಮಾಡಿದ್ಲು. ಆಮೇಲೆ ಚಿಮ್ನಿಯಿಂದ ಹೊರಗೆ ಬಂದು ಎಡ್ಗರ್ ನ ತಲೆನ ಅರ್ಧ ಭಾಗ ಕಟ್ ಮಾಡ್ತಾಳೆ. ನಂತರ ಹೇಗಿದ್ರು ಪೊಸೆಸ್ಡ್ ಆಗಿದ್ದ ಥಿಯಾ ಮನೆಗೆ ಬೆಂಕಿ ಹಚ್ಚೋಕೆ ಪೆಟ್ರೋಲ್ ಹಾಕಿದ್ಲಲ್ಲ, ಅದಕ್ಕೆ ಬೆಂಕಿ ಇವಳು ಹಚ್ಚಿ ಹೊರಗೆ ಬರ್ತಾಳೆ. ಹೊರಗೆ ಬಿದ್ದಿದ್ದ ಡ್ಯಾಗರ್ ಇಂದ ಪೊಸೆಸ್ಡ್ ಆಗಿದ್ದ ನಾಯಿಯನ್ನ ಕೊಲ್ತಾಳೆ. ಆದ್ರೆ ಅಜ್ಜಿ ಪಾಲಿ ಕಾಲ್ ಕಟ್ ಮಾಡ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಎಲ್ಲಿಗೆ ಎಸ್ಕೇಪ್ ಆಗಿದ್ದಾರೆ ಅಂತ ಗೊತ್ತಿಲ್ಲ. ಕೊನೆಗೂ ವಿಲ್ ಬಂದ. ಬಸ್ ಸಿಕ್ಕಿಲ್ಲ, ಪಾಪ ನಡ್ಕೊಂಡೇ ಬಂದಿದ್ದಾನೆ. ಅದಕ್ಕೆ ಸ್ವಲ್ಪ ತಡ ಆಯ್ತು. ಇಷ್ಟೊಂದು ಲಾಜಿಕ್ ಇಲ್ದೇ ಇರೋ ಇವಿಲ್ ಡೆಡ್ ಮೂವಿ ಅಂದ್ರೆ ಇದೇ ಇರ್ಬೇಕು. ಪೊಸೆಸ್ಡ್ ಆಗಿರೋ ವಿಲ್ ನ ಬಾಡಿ ಕಾಲ್ ಭಾಗ ಇಲ್ವೇ ಇಲ್ಲ, ಎಲ್ಲ ಸುಟ್ಟು ಹೋಗಿದೆ. ಇವನಿಗೆ ಬೇರೆ ಎಲ್ಲವನ್ನ ಸುಡೋ ಶಕ್ತಿ ಕೂಡ ಬಂದಿದೆ. ವಿಲ್ ಬರ್ತಿದ್ದಂಗೆ ಮೊದ್ಲು ಇವನು ಮತ್ತೆ ಆಲಿಸ್ ಮದುವೆ ಆಗಿದ್ದ ಜಾಗವನ್ನೇ ಸುಟ್ಟು ಹಾಕ್ದ. ಆಲಿಸ್ ಓಡೋಕೆ ಶುರು ಮಾಡ್ತಾಳೆ. ಹತ್ತಿರದ ಕನ್ಸ್ಟ್ರಕ್ಷನ್ ಸೈಟ್ ಗೆ ಬಂದು ಬಚ್ಚಿಡ್ಕೊಂಡಿದ್ದಾಗ ಹಿಂದೆ ವಿಲ್ ಕೂಡ ಬರ್ತಾ ಇದ್ದಾನೆ. ಗೋಡೆ ಮೇಲೆ ನೆರಳು ನೋಡ್ಕೊಂಡು ಅವನಿಗೆ ಡ್ಯಾಗರ್ ಇಂದ ಚುಚ್ಚೋಕೆ ಇವಳು ರೆಡಿ ಆಗಿದ್ಲು. ಆದ್ರೆ ಇದ್ದಕ್ಕಿದ್ದಂಗೆ ನೆರಳು ಮಾಯ ಆಗುತ್ತೆ. ಯಾಕಂದ್ರೆ
ಆದ್ರೆ ವಿಲ್ ಇನ್ನೊಂದು ಸೈಡ್ ಇಂದ ಬಂದು ಇವಳನ್ನ ಎತ್ತಿ ಬಿಸಾಕ್ತಾನೆ. ಡ್ಯಾಗರ್ ಇಲ್ಲೇ ಬಿದ್ದೋಗುತ್ತೆ. ಆಲಿಸ್ ಹೋಗಿ ಗುಂಡಿ ಒಳಗೆ ಬೀಳ್ತಾಳೆ. ಅಷ್ಟೇ ಅಲ್ಲ, ಕಾಲಿಗೆ ರಾಡ್ ಬೇರೆ ಚುಚ್ಕೊಂತು. ವಿಲ್ ಗುಂಡಿ ಒಳಗೆ ಬಿಸಿ ಇರೋ ಟಾರ್ ರಿಲೀಸ್ ಮಾಡ್ತಾನೆ. ಹೇಗೋ ಆಲಿಸ್ ರಾಡ್ ಇಂದ ಕಾಲನ್ನ ತೆಕ್ಕೊಂಡು ಹೊರಗೆ ಬರೋಕೆ ನೋಡಿದಾಗ ವಿಲ್ ಬಿಡಲ್ಲ. ಇವಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಡ್ಯಾಗರ್ ಎಲ್ಲಿದೆ ಅಂತ ಕೇಳ್ತಾನೆ. ಯಪ್ಪ, ಮೇಲೆ ಬೀಳ್ಸಿದ್ಲು. ಅಲ್ಲಿಂದನೇ ಅವನು ನಡ್ಕೊಂಡ್ ಬಂದು ಇವಳಿಗೆನೆ ಕೇಳ್ತಾ ಇದ್ದಾನೆ ಡ್ಯಾಗರ್ ಎಲ್ಲಿದೆ ಅಂತ. ಮೊದ್ಲು ಎಡ್ಗರ್ನ ಕಾಪಾಡಿ ಚಾಕು ಕಿತ್ತಿಡ್ಕೊಂಡಿದ್ಲಲ್ಲ, ಆ ಚಾಕುನ ಟಾರ್ ಒಳಗೆ ಬಿಸಾಕಿ ಹೋಗಿ ಡ್ಯಾಗರ್ನ ತಗೋ ಅಂತ ಹೇಳ್ತಾಳೆ. ಅದು ಡ್ಯಾಗರ್ ಅಲ್ಲ ಅಂತ ವಿಲ್ಗೆ ಗೊತ್ತಾಗೋಷ್ಟ್ರಲ್ಲಿ 2 ವೈರ್ನ ಎಳ್ಕೊಂತಾ ಇದ್ದಾಳೆ ಆಲಿಸ್. ಈ ವೈರ್ಸ್ ಚೈನ್ ಸಾ ಮತ್ತೆ ಜಾಕ್ ಹ್ಯಾಮರ್ದು. ಅಂದ್ರೆ ಡೀಮನ್ ಕತೆ ಮುಗಿಸೋ ಟೈಮ್ ಬಂತು ಅಂತ. ಇವಿಲ್ ಡೆಡ್ ಮೂವೀಸ್ ಅಲ್ಲಿ ಚೈನ್ ಸಾ ಫೇಮಸ್, ಆದ್ರೆ ಇಲ್ಲಿ ಜಾಕ್ ಹ್ಯಾಮರ್ ಇಂದ ವಿಲ್ ನ ದೇಹ ತೂತ ಮಾಡ್ಬಿಡ್ತಾಳೆ ಆಲಿಸ್. ನಂತರ ಹೊರಗೆ ಹೋಗಿ ಡ್ಯಾಗರ್ ತೆಕ್ಕೊಳ್ಳೋ ಅಷ್ಟ್ರಲ್ಲೇ ಮತ್ತೆ ವಿಲ್ ಬಂದು ಇವಳ ಕಾಲಿಗೆ ಚಾಕು ಹಾಕ್ತಾ ಆಲಿಸ್ ಡ್ಯಾಗರ್ ಹಾಕುದ್ಲು. ಒಂದು ಕ್ಷಣಕ್ಕೆ ಡೀಮನ್ ವಿಲ್ ನ ಜಾಗದಲ್ಲಿ ನಾರ್ಮಲ್ ಆಗಿದ್ದ ವಿಲ್ ಕಾಣಿಸ್ಕೊಂಡ್ರು ಆಲಿಸ್ ಬಿಡಲ್ಲ. ಇವನ ತಲೆಯನ್ನ ಕೈಯಿಂದನೇ ಪುಡಿ ಪುಡಿ ಮಾಡ್ಬಿಡ್ತಾಳೆ. ಆಮೇಲೆ ರೋಡ್ಗೆ ಬರೋಷ್ಟ್ರಲ್ಲಿ ಆಂಬುಲೆನ್ಸ್, ಪ್ಯಾರಾಮೆಡಿಕ್ ಅವರೆಲ್ಲ ಬರ್ತಾರೆ. ಒಬ್ರು ನರ್ಸ್ ಇವಳಿಗೆ ಟ್ರೀಟ್ಮೆಂಟ್ ಕೊಟ್ಟು ಯಾರು ನಿನಗೆ ಈ ರೀತಿ ಎಲ್ಲ ಮಾಡಿದ್ದು ಅಂತ ಕೇಳಿದಾಗ ನನ್ನ ಎಕ್ಸ್ ಹಸ್ಬೆಂಡ್ ಅಂತ ಹೇಳ್ತಾಳೆ. ಮತ್ತೆ ಇವಳ ಹತ್ರನೇ ಸಿಗರೇಟ್ ಇಸ್ಕೊಂಡು ಸ್ಮೋಕ್ ಮಾಡ್ತಾಳೆ ಆಲಿಸ್. ಮಿಡ್ ಕ್ರೆಡಿಟ್ ಸೀನ್ ಅಲ್ಲಿ ಅಜ್ಜಿ ಪಾಲಿ 2 ಕಾಲ್ ಕಟ್ಟಾಗಿದ್ರು ಕೂಡ ರೋಡಲ್ಲಿ ತೆವಳ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಡ್ಯಾಗರ್ ಇಂದ ಡೀಮನ್ ನ ಪೊಸೆಷನ್ ದೂರ ಮಾಡಬಹುದು ಅಷ್ಟೇ. ಡೀಮನ್ ವಾಪಸ್ ನರಕಕ್ಕೆ ಹೋಗಿರೋ ಹಾಗೆ ಕಾಣ್ತಿಲ್ಲ. ಯಾಕಂದ್ರೆ ಡೀಮನ್ ವಾಪಸ್ ಹೋಗಿದ್ದಿದ್ರೆ ಪಾಲಿ ಕೂಡ ಪೊಸೆಷನ್ ಇಂದ ಹೊರಗೆ ಬರ್ಬೇಕಾಗಿತ್ತು. ಸದ್ಯಕ್ಕೆ ಡ್ಯಾಗರ್ ಫಸ್ಟ್ ಏಡ್ ಕಿಟ್ ಇದ್ದಂಗೆ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು ಅಷ್ಟೇ, ಪ್ರಾಣ ಕಾಪಾಡೋಕೆ ಆಗಲ್ಲ. ಡೀಮನ್ ಮತ್ತೆ ಡ್ಯಾಗರ್ ನ ಹುಡ್ಕೊಂಡ್ ಬರೋ ಸಾಧ್ಯತೆ ಇದೆ. ಹಾಗೆ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಅಜ್ಜಿನ ನೋಡಿ ಜೀಪಲ್ಲಿ ಬರ್ತಿದ್ದ ಒಬ್ಳು ಹುಡುಗಿ ಸಹಾಯಕ್ಕೆ ಬರ್ತಾಳೆ. ಪಾಪ ಅಜ್ಜಿಗೆ ಏನೋ ಆಗಿದೆ ಅಂತ ಸಹಾಯ ಮಾಡೋಕೆ ಬಂದ್ರೆ ಪಾಲಿ ಈ ಹುಡುಗಿಯ ಕಾಲನ್ನೇ ಪರ್ಚ್ತಾಳೆ. ಅಂದ್ರೆ ಈ ಹುಡುಗಿ ಕೂಡ ಈಗ ಪೊಸೆಸ್ಡ್ ಆಗ್ತಾಳೆ ಅಂತ ಅರ್ಥ. ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ವಿಲ್ ನ ಅಂತ್ಯ ಸಂಸ್ಕಾರಕ್ಕೆ ಅಂತ ಎಲ್ಲರೂ ಒಂದು ಚಿತಾಗಾರಕ್ಕೆ ಬಂದಿದ್ರಲ್ಲ, ಅದೇ ಚಿತಾಗಾರದಲ್ಲಿ ಮ್ಯಾನೇಜರ್ ತನ್ನ ಮಗಳ ಜೊತೆ ಅಸ್ಥಿಗಳನ್ನ ಇಟ್ಟಿರೋ ರೂಮ್ಗೆ ಬಂದಿದ್ದಾಳೆ. ಇಲ್ಲಿ ಸಾವನ್ನಪ್ಪಿರೋ ಫ್ಯಾಮಿಲಿ ಅವ್ರು ಬಂದು ಇನ್ನೂ ಇಸ್ಕೊಂಡ್ ಹೋಗದೆ ಇರೋ ಅಸ್ಥಿಗಳನ್ನ ಇಟ್ಟಿದ್ದಾರೆ. ಪೊಸೆಸ್ಡ್ ಆಗಿದ್ದ ವಿಲ್ ಅಟೆಂಡೆಂಟ್ ನ ಸಾಯಿಸಿದ್ನಲ್ಲ, ಅದರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ ಕೆಲ್ಸಕ್ಕೆ ಈಗ ಬೇರೆಯವ್ರು ಬಂದಿದ್ದಾರೆ ಅಂತ ನೋಡ್ಕೊಂಡ್ ಬರೋಕೆ ಮ್ಯಾನೇಜರ್ ಮಗಳನ್ನ ಬಿಟ್ಟು ಹೋದಾಗ ಮಗಳು ಸುಮ್ನೆ ಇಲ್ದಲೆ ಅಸ್ಥಿಗಳನ್ನ ಇಟ್ಟಿರೋ ಕಂಟೈನರ್ಸ್ ನ ಟಚ್ ಮಾಡಿ ಅದರ ಮೇಲಿರೋ ಹೆಸರು ಓದ್ತಾ ಇದ್ದಾಳೆ. ಒಂದು ಹೆಸರು ಎಲಿ ಬಿಕ್ಸ್ಲರ್. ಅಂದ್ರೆ ಇವಿಲ್ ಡೆಡ್ ರೈಸ್ ಮೂವಿಯಲ್ಲಿ ಪೊಸೆಸ್ಡ್ ಆಗಿದ್ದ ಎಲಿಯ ಅಸ್ಥಿ ಇದೆ ಇದರ ಒಳಗೆ. ಇದ್ ಹೇಗೆ ಸಾಧ್ಯ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಮೂವಿ ನೋಡ್ದಾಗ್ಲಿಂದನೂ ತಲೆ ಕೆಡ್ಸ್ಕೊಂಡಿದ್ದೀನಿ. ಎಲಿ ಇವಿಲ್ ಡೆಡ್ ರೈಸ್ ನ ಕೊನೆಯಲ್ಲಿ ಜ್ಯೂಸ್ ಆಗಿದ್ಲು ವುಡ್ ಚೀಪರ್ ಮಷೀನ್ ಒಳಗೆ ಹೋಗಿ. ಇನ್ನ ಅಸ್ಥಿ ಎಲ್ಲಿಂದ ಬಂತು? ಇಲ್ಲಿ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಆಂಗಲ್ ನ ಕೂಡ ತೋರ್ಸೋದು ಇಲ್ಲ. ಏನಂತ ಕೇಸ್ ಕ್ಲೋಸ್ ಮಾಡಿದ್ರು, ಕ್ಲೋಸ್ ಆಗಿದ್ಯಾ ಇಲ್ವಾ ಅದು ಕೂಡ ಗೊತ್ತಾಗಲ್ಲ. ತುಂಬಾನೇ ಯೋಚನೆ ಮಾಡಿದಾಗ ನನಗೆ ಸಿಕ್ಕ ಒಂದೇ ಒಂದು ಪಾಸಿಬಿಲಿಟಿ ಏನಂದ್ರೆ ಎಲಿ ಮರಾಡರ್ ಆಗೋಕ್ಕೂ ಮುಂಚೆ ಬೆತ್ತವಳ ಕೈಕಾಲಿಗೆ ಶಾರ್ಟ್ ಗನ್ ಇಂದ ಶೂಟ್ ಮಾಡಿ ಹಾರಿಸಿರ್ತಾಳೆ. ನಿಮಗೆ ನೆನ್ಪಿರ್ಬೋದು, ರೀಕ್ಯಾಪ್ ವಿಡಿಯೋ ಅಲ್ಲೂ ಹೇಳಿದ್ದೆ. ಅದು ಎಲಿದು ಅಂತ ಐಡೆಂಟಿಫೈ ಮಾಡಿ ಕೈಕಾಲುಗಳನ್ನ ಸುಟ್ ಹಾಕಿದ್ರು ಅನ್ಸುತ್ತೆ. ಅದರ ಬೂದಿನೇ ಈ ಕಂಟೈನರ್ ಅಲ್ಲಿ ಇರ್ಬೋದು. ಇದನ್ನ ಮ್ಯಾನೇಜರ್ ನ ಮಗಳು ಟಚ್ ಮಾಡ್ತಿದ್ದಂಗೆ ಎಲಿ ಕನ್ನಡಿಯಲ್ಲಿ ಕಾಣಿಸ್ಕೊಂತಾಳೆ. ಚಿಕ್ಕ ಹುಡುಗಿಗೆ ಇದೇನೋ ಅಂತ ಕ್ಯೂರಿಯಾಸಿಟಿ, ಕನ್ನಡಿಯಲ್ಲಿ ಯಾರಿದ್ದಾರೆ ಅಂತ ಮತ್ತೆ ಟಚ್ ಮಾಡ್ತಿದ್ದಂಗೆ ಎಲಿ ಇವಳ ಮುಖಾಂತರ ನಮ್ಮ ಜಗತ್ತಿಗೆ ಬರ್ತಾಳೆ. ಅಂದ್ರೆ ಸಾವನ್ನಪ್ಪಿರೋ ಎಲಿ ಪ್ರೇತಾತ್ಮ ಆಗಿ ಬಂದಿರೋ ಹಾಗೆ ಕಾಣಿಸ್ತಾ ಇದೆ. ಆತ್ಮಗಳ ಜಗತ್ತಿನಿಂದ ನಮ್ಮ ಜಗತ್ತಿಗೆ ಬಂದಿರೋದು. ಬರ್ತಿದ್ದಂಗೆ ಪಾಪ ಈ ಹುಡುಗಿಯ ಕುತ್ತಿಗೆಯನ್ನೇ ಮುರಿದಾಕಿ ಸಾಯಿಸ್ಬಿಡ್ತಾಳೆ. ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ಮೂವಿಯಲ್ಲಿ ನೋಡ್ಬೋದು ಅಂತ ನಾನ್ ಅನ್ಕೊಂಡ್ರೆ, ನೆಕ್ಸ್ಟ್ ಇವಿಲ್ ಡೆಡ್ ಮೂವಿ ಅಂದ್ರೆ ಇವಿಲ್ ಡೆಡ್ ರಾತ್ ನ ಕತೆ 1972ರಲ್ಲಿ ನಡೆಯೋದಂತೆ. ಇವಿಲ್ ಡೆಡ್ ಮೂವೀಸ್ ನ ಪ್ರೀಕ್ವೆಲ್ ಆಗಿರುತ್ತೆ. ಇದು 2028ಕ್ಕೆ ರಿಲೀಸ್ ಆಗುತ್ತೆ. ಆಮೇಲೆ ಮತ್ತೊಂದು ಇವಿಲ್ ಡೆಡ್ ಮೂವಿ ಬಂದು ಇವಿಲ್ ಡೆಡ್ ಬರ್ನ್ ನಂತರ ಏನಾಗುತ್ತೆ ಅಂತ ಗೊತ್ತಾಗ್ಬೋದು. ಒಟ್ನಲ್ಲಿ ನೆಕ್ಸ್ಟ್ ಬರೋ ಮೂವೀಸ್ ಈ ಮೂವಿ ತರ ಇಲ್ದೇ ಇದ್ರೆ ಸಾಕು. ನಾನು ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿಲ್ಲ, ನೋಡ್ದೇ ಇದ್ದಿದ್ದೆ ಒಳ್ಳೇದಾಯ್ತು ಅನ್ಸುತ್ತೆ. ಈಗ ಡಿಜಿಟಲ್ ರಿಲೀಸ್ ಆಗ್ಲಿ ಅಂತ ಕಾಯ್ಕೊಂಡಿದ್ದು ನೋಡ್ದೆ. ನೋಡಾದ್ಮೇಲೆ ವಿಡಿಯೋ ಮಾಡೋದೇ ಬೇಡ ಅಂತ ಅನ್ಕೊಂಡೆ ಸ್ನೇಹಿತರೆ. ನನಗೆ ಅಷ್ಟೇನು ಮೂವಿ ಇಷ್ಟ ಆಗ್ಲಿಲ್ಲ. ನಿಮ್ಮಲ್ಲಿ ತುಂಬಾನೇ ಜನ ಬ್ರೇಕ್ ಡೌನ್ ವಿಡಿಯೋ ಮಾಡಿ ಅಂತ ಕೇಳ್ತಿದ್ರಿ, ರೀಕ್ಯಾಪ್ ವಿಡಿಯೋ ಬೇರೆ ಮಾಡಿದ್ದೆ ಅಂತ ಈ ವಿಡಿಯೋ ಮಾಡಿದೀನಿ ಸ್ನೇಹಿತರೆ. ಇವಿಲ್ ಡೆಡ್ ರೈಸ್ ಮೂವಿಯನ್ನ ನೋಡಿ ಆದ್ಮೇಲೆ ನನಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಈ ಮೂವಿ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗ್ಲಿಲ್ಲ. ತುಂಬಾನೇ ಭಯಾನಕವಾಗಿ ಇದೆ ಅಂತ ಎಲ್ಲರೂ ಅಂತಿದ್ರು. ಥಿಯೇಟರ್ ಅಲ್ಲಿ ರೆಕಾರ್ಡ್ ಮಾಡಿರೋ ರೀಲ್ಸ್ ಎಲ್ಲ ನೋಡಿ ಏನೇನೋ ಅನ್ಕೊಂಡಿದ್ದೆ. ಆದ್ರೆ ಇವಿಲ್ ಡೆಡ್ ರೈಸ್ ನನ್ನ ಪ್ರಕಾರ ಭಯಾನಕವಾಗಿ ಇರೋದು. ಈಗ್ಲೂ ಆ ಗ್ಲಾಸ್ ತಿಂದು ನುಂಗೋ ಸೀನ್ ಕಣ್ಮುಂದೆನೆ ಇದೆ. ಇವಿಲ್ ಡೆಡ್ ಮೂವೀಸ್ ಅಲ್ಲಿ ಜಾಸ್ತಿ ಲಾಜಿಕ್ ಎಕ್ಸ್ಪೆಕ್ಟ್ ಮಾಡೋಕ್ ಆಗಲ್ಲ. ಆದ್ರೆ ಈ ಮೂವಿಯಲ್ಲಿ ತಲೆನ ಸ್ವಲ್ಪನೂ ಉಪಯೋಗಿಸ್ದಂಗೆ ನೋಡ್ಬೇಕು. ಡ್ಯಾಗರ್ ಇದೆ ಅನ್ನೋದು ಡೀಮನ್ ಸೆನ್ಸ್ ಮಾಡಿದ್ದಾನೆ, ಎಲ್ಲಿದೆ ಅಂತ ಮಾತ್ರ ಗೊತ್ತಾಗಲ್ಲ. ವಿಲ್ ಪೊಸೆಸ್ಡ್ ಆಗಿದ್ರು ಬೆಳಗಿಂದ ರಾತ್ರಿವರೆಗೂ ಮನೆ ತನಕ ನಡ್ಕೊಂಡೇ ಬರ್ತಾನೆ. ಇಲ್ಲಿ
ಬಂದಿರೋದು ಇವಿಲ್ ಡೆಡ್ ರೈಸ್ ಅಲ್ಲಿ ಇರೋ ಡಿಮನ್. ಆ ಮೂವಿಯಲ್ಲಿ ಮರಾಡರ್ ನ ರೂಪದಲ್ಲೂ ಬಂದಿತ್ತು, ಆದ್ರೆ ಈ ಮೂವಿಯಲ್ಲಿ ಡಿಮನ್ ಮರಾಡರ್ ನ ರೂಪ ಇದೆ ಅನ್ನೋದೇ ಮರ್ತೋಗಿದ್ದಾನೆ. ಆಲಿಸ್ ಕೈಯಲ್ಲಿ ಡ್ಯಾಗರ್ ಇದ್ರೂ ಕೂಡ ಓಡ್ ಹೋಗೋದು, ವಿಲ್ ಬೆಳಗ್ಗಿಂದ ಸಂಜೆವರೆಗೂ ಪಾಪ ನಡ್ಕೊಂಡೇ ಬಂದು 5 ನಿಮಿಷಕ್ಕೆ ಸತ್ ಹೋಗಿದ್ದು ಎಲ್ಲ ನೋಡಿ ನನಗೆ ಯಾಕೆ ಈ ರೀತಿ ಮಾಡಿದ್ದಾರೆ ಅಂತ ಅನಿಸ್ತು. ಈ ಮೂವಿಯಲ್ಲಿ ವಿಲ್ ಗಿಂತ ಎಡ್ಗರೇ ಸ್ಟ್ರಾಂಗ್ ಇದ್ದ. ಜೋಸೆಫ್ ನ ಇಟ್ಕೊಂಡು ಇಡೀ ಮನೆನ ಕ್ಲೀನ್ ಮಾಡಿರ್ತಾನೆ. ಮುಂದಿನ ಮೂವೀಸ್ ಅರ್ಥ ಆಗ್ಬೇಕು ಅಂದ್ರೆ ಈ ಮೂವಿ ನೋಡ್ಲೇಬೇಕು, ಚೆನ್ನಾಗಿಲ್ಲ ಅಂದ್ರೂ ಕೂಡ. ಅದಕ್ಕೆ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ನಿಮಗೂ ಮೂವಿ ನೋಡಿದಾಗ ನಾನ್ ಹೇಳಿದ ತರಾನೇ ಅನಿಸ್ತಾ? ನಿಮ್ಮ ಫೇವರೇಟ್ ಇವಿಲ್ ಡೆಡ್ ಮೂವಿ ಯಾವುದು ಅಂತ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ಸೊ ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕೂಡ ಕಮೆಂಟ್ಸ್ ಅಲ್ಲಿ ಹೇಳಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.